ನಿರ್ಬಂಧಿತ ಅನುದಾನ ಅಂತ ಹೇಳಿ ಅದರಲ್ಲಿ ಏನು 50% ನಿರ್ಬಂಧಿತ ಅನುದಾನ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕುಡಿಯುವ ನೀರಿನ ಕಾಮಗಾರಿಗಳನ್ನ ಬಿಡುಗಡೆ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಕಳೆದ 1 ವರ್ಷದ ಅವಧಿಯಲ್ಲಿ ಏನೆಲ್ಲ ಖರ್ಚು ವೆಚ್ಚದ ಸಾಮಾಜಿಕ ಒಳಪಡಿಸಿರ್ತಕ್ಕಂಥದ್ದು. ಸಾಮಾಜಿಕ ಪರಿಶೋಧನೆ ಮಾಡತಕ್ಕಂಥ ಪ್ರಮುಖ ಉದ್ದೇಶ ಅಂತಂದ್ರೆ ಎಲ್ಲವೂ ಕೂಡ ಪಾರದರ್ಶಕವಾಗಿ ಇವತ್ತು ಯೋಜನೆಯಲ್ಲಿ ಆಗ್ತಕ್ಕಂಥ ಎಲ್ಲ ಖರ್ಚು ವೆಚ್ಚದ ವಿವರಗಳನ್ನ ಕೂಡ ಸಾರ್ವಜನಿಕರಿಗೆ ತಿಳಿಸಿಕೊಳ್ಳತಕ್ಕಂಥ ವಿಷಯದಲ್ಲಿ ಇವತ್ತು ಸಾಮಾಜಿಕ ಪರಿಶೋಧನೆಯನ್ನು ಔಷಧಿ ಪಂಚಾಯತಿಯಲ್ಲಿ ಮಾಡಬೇಕಾಗುತ್ತೆ. ಅಂದ್ರೆ ಕಳೆದ 6 ತಿಂಗಳ ಅವಧಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ 1 ವರ್ಷದ ಅವಧಿಯ ಕಾಮಗಾರಿಗಳನ್ನು ತಿಳ್ಕೊಂಡ್ಬಿಟ್ಟು ಈ ಒಂದು ಸಾಮಾಜಿಕ ಪರಿಶೋಧನೆ ನಡೆಸ್ತಾ ಇರ್ತಕ್ಕಂಥದ್ದು. ಹಾಗೆ ಈ 15ನೇ ಹಣಕಾಸು ಯೋಜನೆಯಲ್ಲಿ 2021ನೇ ಸಾಲಿನ ಅನುದಾನದಲ್ಲಿ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿಯಲ್ಲಿ ಮಾಡಿರ್ತಕ್ಕಂಥ ಕಾಮಗಾರಿಗಳು ಕೂಡ ಈ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸ್ತಾ ಇದೆ. ನಾವು ಈ ಸಾಮಾಜಿಕ ಪರಿಶೋಧನೆಯನ್ನು 4 ವರ್ಗಗಳಲ್ಲಿ ಮಾತನಾಡಿದ್ದೇವೆ. ಮೊದಲನೇದಾಗಿ ಸರ್ಕಾರದ ಮಾರ್ಗಸೂಚಿಯಂತೆ ಒಂದು ಯೋಜನೆಯ ಕಾಮಗಾರಿಗಳು ಯೋಜನೆಯನ್ನು ನಿರ್ವಹಿಸಬೇಕಾದ್ರೆ ಏನೆಲ್ಲ ದಾಖಲೆಗಳ ನಿರ್ವಹಣೆ ಮಾಡಬೇಕಾಗಿರುತ್ತೆ ಅಥವಾ ನಿರ್ವಹಣೆ ಹೇಗಿದೆ ಅಂತ ಮೊದಲಾಗಿ ನಾವು ಪರಿಶೀಲನೆ ನಡೆಸ್ತೀವಿ. ಹಾಗೆ ಕುಶಲ ಕೆಲಸಗಳ ಮನೆಯಾಗಿ ಭೇಟಿ ಮಾಡ್ತಕ್ಕಂಥದ್ದು, ಅವರ ಜಾಬ್ ಪರಿಶೀಲನೆ ಮಾಡ್ತಕ್ಕಂಥದ್ದು ಇದೆ. ಹಾಗೆ ಕಾಮಗಾರಿಗಳ ಭೌತಿಕ ಪರಿಶೀಲನೆ ಮಾಡ್ತಕ್ಕಂಥದ್ದು, ಕಾಮಗಾರಿಗಳು ಏನು ಕಾಮಗಾರಿ ಅನುಷ್ಠಾನ ಆಗಿದೆಯಾ, ಅಳತೆ ಸರಿಯಾಗಿದೆಯಾ, ಮತ್ತೆ ಸಮುದಾಯಕ್ಕೆ ಕಾಮಗಾರಿಯಿಂದ ಉಪಯೋಗ ಆಗ್ತಾ ಇದೆಯಲ್ಲ ಅಂತಕ್ಕಂಥದ್ದು ಪರಿಶೀಲನೆ ಮಾಡ್ತಕ್ಕಂಥದ್ದು. ಅಂತಿಮವಾಗಿ ಗ್ರಾಮ ಸಭೆಯ ಮುಂದೆ ಈ ಎಲ್ಲ ಅಂಶಗಳ ಕುರಿತಂತೆ ಆಗಿರ್ತಕ್ಕಂಥ ಎಲ್ಲ ಖರ್ಚು ವೆಚ್ಚಗಳ ವಿವರಗಳನ್ನು ತಿಳಿಸ್ತಕ್ಕಂಥದ್ದು. ಹಾಗೆ ಏನು ನಾವು 3 ಹಂತದಲ್ಲಿ ಪರಿಶೀಲನೆ ಮಾಡಿದಾಗ ನಮ್ಗೆ ಏನೆಲ್ಲ ಅಂಶಗಳು ಕಂಡು ವರದಿಯನ್ನ ಸಭೆಯ ಮುಂದೆ ಇಟ್ಟು ಸಾರ್ವಜನಿಕವಾಗಿ ಚರ್ಚೆಗೆ ಒಳಪಡಿಸ್ತಕ್ಕಂಥದ್ದಿದೆ. ಹಾಗಾಗಿ ಈ ಅವಧಿಯಲ್ಲಿ ಆಗಿರ್ತಕ್ಕಂಥ ಎಲ್ಲ ಕಾಮಗಾರಿಗಳ ವಿವರಗಳನ್ನು ತಿಳಿಸ್ತೀವಿ. ಹಾಗೆ ಏನು ಪರಿಶೀಲನೆ ಮಾಡತಕ್ಕಂಥದ್ದು ಏನೆಲ್ಲ ಅಂಶಗಳು ಕೂಡ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಹಾಗೆ ಈಗಿನ ನೀವು ಯಾವುದೇ ಕಟ್ಟಡಗಳ ಬಗ್ಗೆ ಅನುಮಾನಗಳಿದ್ದರೆ ತಾವು ಖುದ್ದು ಕಟ್ಟಡವನ್ನು ಪರಿಶೀಲನೆ ಮಾಡಬಹುದು. ಹಾಗೆ ಏನಾದರೂ ಅನುಮಾನಗಳಿಂದ ತಾವು ತಿಳಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕಟ್ಟಡದಲ್ಲಿ ನಾವು ಕೂಡ ಸಮುದಾಯವನ್ನು ವಾಸ್ತವಿಕವಾಗಿ ಒಂದು ಸಾಮಾಜಿಕ ಪರಿಶೋಧನಾ ಸಭೆಯ ಉದ್ದೇಶದ ಬಗ್ಗೆ ಸಂಕ್ಷಿಪ್ತವಾಗಿ ಕಾರ್ಪೊರೇಷನ್ ಶ್ರೀಪುರ ನಾಗೇಶ್ ಸರ್ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು ನೀಡುತ್ತೇನೆ. ಆನಂತರ ಅನುಪಾಲನಾ ವರದಿ ಮಂಡಳಿ ಪಂಚಾಯತಿ 2023-24ನೇ ಸಾಲಿನ NGNRA ಯೋಜನೆ ಸಾಮಾಜಿಕ ಪರಿಶೋಧನೆ ಮತ್ತು ಆಸಕ್ತಿಯ ಮಟ್ಟಕ್ಕೆ ವೈದ್ಯಕಾಂತ ಸರ್ವೆ ನಂಬರ್ 63/63 ಮಹೇಶ ಸುಬ್ರಹ್ಮಣ್ಯ ಸುರೇಶ ಇವರ ಜಮೀನ ಕಾಲ್ಪನಿಕ ನಿರ್ಮಾಣ ಕಾಮಗಾರಿಯ ಅಳತೆ ಪುಸ್ತಕದಲ್ಲಿ ಚೆಕ್ ಮೆಜರ್ಮೆಂಟ್ ಮಾಡದೆ MSP ಅಳವಡಿಸುವುದು ಪಾವತಿಸುವುದು ಚೆಕ್ ಮೆಜರ್ಮೆಂಟ್ ಮಾಡಲಾಗಿದೆ ಮಾಡಿ ಸರಿಪಡಿಸಿದ್ದೀವಿ. ವೈದ್ಯ ಗ್ರಾಮದ ದೊಡ್ಡಗುಂಡಿ ಸರ್ವೆ ನಂಬರ್ 69 ಸರ್ಕಾರಿ ಜಾಗದಲ್ಲಿ ಅರಣ್ಯೀಕರಣ ಕಾಮಗಾರಿಯ ಅಳತೆ ಪುಸ್ತಕದಲ್ಲಿ ಚೆಕ್ ಮೆಜರ್ಮೆಂಟ್ ಮಾಡದೆ MSP ಅಳವಡಿಸಿ ಹಣ ಪಾವತಿಸುವುದು. ಇದು ವೈದ್ಯ ಗ್ರಾಮದ ಸುಳ್ಕೋಡು ಶ್ರೀಮತಿ ಹೇಮಾ ಇವರ ನಿರ್ಮಾಣ ಕಾಮಗಾರಿಯಲ್ಲಿ ATPG ನಿಯಮವನ್ನು ಸಮರ್ಪಕಗೊಳಿಸಿರುವುದರಿಂದ ಹಣ ಪಾವತಿಸಲಾಗಿದೆ. ಹಾಗೂ ಕಟ್ಟಡದಲ್ಲಿ 1ನೇ ಹಂತದ ಕೋಟೆ ಇರುವುದಿಲ್ಲ. ಅದಕ್ಕೆ ವೈದ್ಯ ಗ್ರಾಮದ ಸುಳ್ಕೋಡು ವಾಸು ಶ್ರೀಮತಿ ಹೇಮಾ ಇವರ ನಿರ್ಮಾಣ ಕಾಮಗಾರಿಯ ತುಲನಾತ್ಮಕ ಪ್ರಕ್ರಿಯೆಯಲ್ಲಿ ವೈಫಲ್ಯಕ್ಕಿಂದಾಗಿ ದಿನಾಂಕ ಸರಿಪಡಿಸಲಾಗಿದ್ದು ATPG ನಿಯಮವನ್ನು ಸರಿಯಾಗಿ ಪಾಲನೆ ಮಾಡಲಾಗಿದೆ.
ಮುರುಗಪ್ಪ ಗ್ರಾಮದ ಪ್ರಕಾಶ್ ಶೇಖ್ ಶೋಭಾ ಆದರ್ಶಗೌಡ ಮನೆ ಹತ್ತಿರ ಸಾರ್ವಜನಿಕ ಜಲದಬಾವಿ ನಿರ್ಮಾಣ ಕಾಮಗಾರಿಯಲ್ಲಿ ಕೆಸಿಸಿ ನಿಯಮವನ್ನು ಸಮರ್ಪಕವಾಗಿ ನಿರ್ವಹಿಸದೆ ಹಣ ಪಾವತಿಸಲಾಗಿದೆ ಹಾಗೂ ಕಡತದಲ್ಲಿ ನಮೂನೆ 6ರಲ್ಲಿ ಪ್ರಥಮ ಅರ್ಜಿದಾರರು ಸಹಿ ಇರುವುದಿಲ್ಲ, ಬಿಲ್ನಲ್ಲಿ ಅಂಟಿಸಿದ ಉದ್ದೀಪನ ಇರುವುದಿಲ್ಲ. ಇದು ಕೂಡ ನಿರ್ವಹಿಸಿದ್ದು. ಪ್ರಥಮ ಮುರುಗಪ್ಪ ಗ್ರಾಮದ ಪ್ರಕಾಶ್ ಶೇಖ್ ಶೋಭಾ ಆದರ್ಶಗೌಡ ಮನೆ ಹತ್ತಿರ ಸಾರ್ವಜನಿಕ ನಿರ್ಮಾಣ ಕಾಮಗಾರಿಯ ಬಾವಿ ನಿರ್ಮಾಣ ಕಾಮಗಾರಿಯ ಗುಣಾಂಶ ಪಟ್ಟಿಯಲ್ಲಿ ಕೈಗಾರಿಕೆ ನೀತಿ ದಿನಾಂಕ ತಪ್ಪಾಗಿದ್ದು ಸರಿಪಡಿಸಿದ್ದೀವಿ. ಸರ್ಟಿಫಿಕೇಟ್ ನಿಯಮ ಪಾಲನೆ ಮಾಡಿದ್ದೀವಿ. ಪ್ರಥಮ ಅರ್ಜಿದಾರ ಸಹಿಯನ್ನು ಕೂಡ ಮಾಡಿದ್ದ ಆದೇಶ ದೃಢೀಕರಣವನ್ನು ಕೂಡ ಮಾಡಿದ್ದೀವಿ. ಬೈಸೆ ಗ್ರಾಮದ ಶ್ರೀನಿವಾಸ್ ಭಟ್, ಪದ್ಮಾವತಿ, ಇಂದಿರಾ ಆನಂದ ಇವರ ಮನೆ ಹತ್ತಿರ ಸಾರ್ವಜನಿಕ ಜಲದಬಾವಿ ನಿರ್ಮಾಣ ಕಾಮಗಾರಿಯ ಎಂಎಎಸ್ನಲ್ಲಿ ದಾಖಲಿಸಿ ನಾಮಫಲಕ ಹಣ ಪಾವತಿಸಲಾಗುತ್ತದೆ. ಆದರೆ ಕಡಪಟ್ಟಿ ಪತ್ರದಲ್ಲಿ ನಾಮಫಲಕವನ್ನು ದಾಖಲಿಸಿರುವುದಿಲ್ಲ. ನಿರ್ವಹಿಸಿ ಹಣ ಪಾವತಿಸಲಾಗಿದೆ. ಬೈಸೆ ಗ್ರಾಮದ ಶ್ರೀನಿವಾಸ್ ಭಟ್, ಪದ್ಮಾವತಿ ಇವರ ಇಂದಿರಾ ಆನಂದ ಇವರ ಮನೆ ಹತ್ತಿರ ಸಾರ್ವಜನಿಕ ಬಾವಿ ನಿರ್ಮಾಣ ಕಾಮಗಾರಿ ದರಪಟ್ಟಿಯಲ್ಲಿ ಕೈತಕ್ಕಿನಿಂದ ನಾಮಫಲಕ ಮಂಜೂರಾಗಿರುವುದಿಲ್ಲ. ಸರಿಪಡಿಸಿ ಪಾಲನೆ ಮಾಡಿದೆ. ಬೈಸೆ ಗ್ರಾಮದ ರಾಮಪ್ಪ, ಮೀನಾ, ದುರ್ಗಪ್ಪ, ಜಯಮ್ಮ ಇವರ ಮನೆ ಹತ್ತಿರ ಸಾರ್ವಜನಿಕ ಜಲದಬಾವಿ ನಿರ್ಮಾಣ ಕಾಮಗಾರಿಯ ಎಂಎಎಸ್ನಲ್ಲಿ ದಾಖಲಿಸಿ ನಾಮಫಲಕದ ಹಣ ಪಾವತಿಸಲಾಗಿರುತ್ತದೆ. ಆದರೆ ದಾಖಲಿಸಿರುವುದಿಲ್ಲ. ಬಿಲ್ ಆಗುವ ಪ್ರದೇಶಗಳಲ್ಲಿ ವೆಂಡರ್ ಸಹಿ ಇರುವುದಿಲ್ಲ. ಒಟ್ಟಾರೆ ಕೆಟಿಪಿಟಿ ನಿಯಮ ಸಮರ್ಪಕವಾಗಿ ನಿರ್ವಹಿಸಿದೆ. ಸದರಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ದರಪಟ್ಟಿಯಲ್ಲಿ ಕೈ ತರಬೇತಿಗಾಗಿ ನಾಮಫಲಕ ಮಂಜೂರಾಗಿರುವುದಿಲ್ಲ. ವೆಂಡರ್ ಸಹಿ ಹಾಕಿದೆ. ಕೆಟಿಪಿಟಿ ನಿಯಮಗಳನ್ನು ಪಾಲನೆ ಮಾಡಿರುವುದು. ಬೈಸೆ ಗ್ರಾಮದ ರಾಘವಾಕೋಟ್ ಜಲಜ ಸಾರ್ವಜನಿಕ ಮನೆ ಹತ್ತಿರ ಸಾರ್ವಜನಿಕ ಜಲದಬಾವಿ ನಿರ್ಮಾಣ ಕಾಮಗಾರಿಯ ಎಂಎಎಸ್ನಲ್ಲಿ ದಾಖಲಿಸಿ ನಾಮಫಲಕ ಹಣ ಪಾವತಿಸಲಾಗಿರುತ್ತದೆ. ನಾಮಫಲಕ ದಾಖಲಿಸಿರುವುದಿಲ್ಲ. ನಿರ್ವಹಿಸಿ ಹಣ ಪಾವತಿಸಲಾಗಿದೆ. ಬೈಸೆ ಗ್ರಾಮದ ರಾಘವ ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ ಕೊಟೇಶನ್ ಪ್ರಕಟಣೆ ದರಪಟ್ಟಿಯಲ್ಲಿ ಮೇಲೆ ನಾಮಫಲಕ ನಮೂದು ಮಾಡಲಿಲ್ಲ. ಸರಿಪಡಿಸಿದ್ದೀವಿ. ಪ್ರಕಾರ ಅದನ್ನು ಸರಿಪಡಿಸಿದ್ದೀವಿ. ಬೈಸೆ ಗ್ರಾಮದ ಸರ್ವೆ ನಂಬರ್ 63 ಸಾಮರ್ಥ್ಯ ದರಪಟ್ಟಿ ಹಾಗೂ ಕೊಟೇಶನ್ನಲ್ಲಿ ಪಟ್ಟಣದಿಂದ ನೀಲಿ ಸಂಖ್ಯೆ ತಿಳಿದಿರುವಂತೆ ಬೈಸೆ ಗ್ರಾಮದ ಸರ್ವೆ ನಂಬರ್ ಸದರಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಎಂಎಎಸ್ನಲ್ಲಿ ಅಳವಡಿಸಿದ ಸಾಮರ್ಥ್ಯ ದರಪಟ್ಟಿ ಕೊಟೇಶನ್ ಸರಿಪಡಿಸಿದ್ದೀವಿ ಹಾಗೂ ಬಿಲ್ಲನ್ನು ಸರಿಪಡಿಸಿದ್ದೀವಿ. ಬೈಸೆ ಗ್ರಾಮದ ಹುಚ್ಚಪ್ಪ, ಸುರೇಶ, ಮಹೇಶ, ಗೋಪಾಲ ಇವರ ಮನೆ ಹತ್ತಿರ ಜಾನುವಾರು ಕುಡಿಯುವ ನೀರಿನ ತೊಟ್ಟಿ ನಿರ್ಮಾಣ ಕಾಮಗಾರಿಯ ಎಂಎಎಸ್ನಲ್ಲಿ ಅಳವಡಿಸಿದ ಸಾಮಗ್ರಿಯ ದರಪಟ್ಟಿ ಹಾಗೂ ಕೊಟೇಶನ್ನಲ್ಲಿ ಮಂಡಿಸಿದ ಹಣ ಪಾವತಿಸಬಹುದು. ಸದರಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಹಾಗೆ ಎಂಎಎಸ್ನಲ್ಲಿ ಅಳವಡಿಸಿದ ಸಾಮಗ್ರಿ ದರಪಟ್ಟಿ ಹಾಗೂ ಕೊಟೇಶನ್ ನಮೂದು ಮಾಡಿ ಸರಿಪಡಿಸಿದ್ದೀವಿ. ಪಡಸೆ ಗ್ರಾಮದ ಪಡಸೆಯಲ್ಲಿ ಜಾನುವಾರು ಕುಡಿಯುವ ನೀರಿನ ತೊಟ್ಟಿ ನಿರ್ಮಾಣ ಕಾಮಗಾರಿ ಎಂಎಎಸ್ನಲ್ಲಿ ಅಳವಡಿಸಿದ ಸಾಮಗ್ರಿಯು ದರಪಟ್ಟಿ ಹಾಗೂ ಕೊಟೇಶನ್ನಲ್ಲಿ ನಮೂದಿಸದೆ ಕೆಟಿಪಿಟಿ ನಿಯಮವನ್ನು ಸರಿಯಾಗಿ ಪಾಲನೆ ಮಾಡಿಲ್ಲ ಅಂತ ಗುರುತಿಸಿದ್ದಾರೆ. ಪಡಸೆ ಗ್ರಾಮದ ಪಡಸೆಯಲ್ಲಿ ಸರಿ ಕಾಮಗಾರಿ ಕೆಟಿಪಿಟಿ ನಿಯಮವನ್ನು ನಾವು ದರಪಟ್ಟಿಯನ್ನು ಸರಿಪಡಿಸಿ ಅದನ್ನು ಸರಿ ಮಾಡಿದ್ದೀವಿ. ಬೈಸೆ ಗ್ರಾಮದ ಸರ್ವೆ ನಂಬರ್ 35 ಚಮ್ಮನಪಟ್ಟು ಸಮಗ್ರ ಕೆರೆ ಅಭಿವೃದ್ಧಿ ಕಾಮಗಾರಿಯಲ್ಲಿ ಮೂಲ ವೆಚ್ಚ ನಿರ್ವಹಿಸಿ ದರಪಟ್ಟಿಯನ್ನು ನಿರ್ವಹಿಸಿ ಹಣ ಪಾವತಿ ಮಾಡಿಲ್ಲ ಹಾಗೂ ಪಕ್ಕದಲ್ಲಿನ ಬಿಲ್ನಲ್ಲಿ ಬೈಸೆ ಗ್ರಾಮದ ಸರ್ವೆ ಸಮಗ್ರ ಕೆರೆ ಅಭಿವೃದ್ಧಿ ಕಾಮಗಾರಿಯಲ್ಲಿ ಮೂಲ ವೆಚ್ಚ ನಿರ್ವಹಿಸಲಾಗಿದೆ ಹಾಗೂ ಬಿಲ್ಲನ್ನು ಸರಿಪಡಿಸಲಾಗಿದೆ. ಬೈಸೆ ಗ್ರಾಮದ ಸರ್ವೆ ನಂಬರ್ 63 ಮಹೇಶ ಸುಬ್ರಹ್ಮಣ್ಯ ಸಭೆ ಕಾಮಗಾರಿಯ ರಾಯಲ್ಟಿ ಮೊತ್ತವನ್ನು ನಿಗದಿತವಾಗಿ ಜಮಾ ಮಾಡದೇ ಇರುವುದು ಹಾಗೂ ಸದರಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ರಾಯಲ್ಟಿ ಮೊತ್ತ 719 ನಿಗದಿತವಾಗಿ ಜಮಾ ಮಾಡಿದೆ. ಈಗ ಓದಿದಾರ ಅದು ಕನ್ನಡದಲ್ಲಿ ಸರಿ ಇಲ್ಲ ಅಂತ ಅಡಿಷನ್ ಮಾಡಿ ಕೂಡ ಗ್ರಾಮ ಸಭೆಗೆ ಇರಬೇಕಂತ ಇದೆ. ಮತ್ತೆ ಗ್ರಾಮ ಸಭೆಗೆ ಸರಿಪಡಿಸಿ ತಿಳಿಸ್ಬೇಕಂತ ಅದರಲ್ಲೇನಾದರೂ ಎಲ್ಲ ಕೆಲಸದ ಕಾಮಗಾರಿ ಇಲಾಖೆ ಇಲ್ಲಿ ಮಾಡಿರ್ತಾನೆ ಕಾಮಗಾರಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಕೊಟ್ರೆ ಗೊತ್ತಾಗುತ್ತೆ. ಇಲಾಖೆ ಸರಿ ಮಾಡಿ ನಮ್ಗೆ ಗೊತ್ತಾಗಿದೆ.
ಸಮರ್ಪಕವಾಗಿ ಹೇಳ್ತಾರೆ ಏನಾದರೂ ಕೊಡಸೆ ಗ್ರಾಮದ ಚನ್ನಪ್ಪ ಇವರಿಂದ ಬಾವಿ ನಿರ್ಮಾಣ ಅದಕ್ಕೆ ಅಕುಶಲ ಕೂಲಿ ಅದು 1 ಲಕ್ಷ ಅಂದಾಜು ವೆಚ್ಚ. ಅಕುಶಲ ಕೂಲಿ 5,992 ಸಾಮಗ್ರಿ 1,20,20 ಕಂಪನಿ ಮೂರ್ಗಪ್ಪ ಗ್ರಾಮದ ಆರೋಗ್ಯ ಶೇಖರ ಶೆಟ್ಟಿ ರತ್ನ ಇವರ ಮನೆಯಿಂದ ಸಾರ್ವಜನಿಕ ಕೆಲಸವಾಗಿದೆ. ಎಷ್ಟು ಖರ್ಚಾಗಿರೋದು ಅಕುಶಲ ಕೂಲಿ 34,104 56,79 96 ಪ್ರತಿ ಕಂಪನಿಗೆ ಖರ್ಚಾಗಿದೆ. ಬೆಳ್ಕುಂಜಿ ಗ್ರಾಮದ ಸರ್ವೆ ನಂಬರ್ 24ರ ಅಕ್ಕಿ ಬೈಲಲ್ಲಿ ಇರುಗುಂಟು ನಿರ್ಮಾಣ ಕಾಮಗಾರಿಗೆ ಅದು ಈ ಸಾಲದಲ್ಲಿ 2024 5,580 ಖರ್ಚಾಗಿ ಕಾಮಗಾರಿ ಮಾಡಲಾಗಿದೆ. ವೈಸೆ ಗ್ರಾಮದ ಬಿಟ್ಟು ದಿನಕ್ಕೆ ಚಾಕಮ್ಮ ಚಂದ್ರಪುರ ಸಾರ್ವಜನಿಕ ಕೂಲಿ ನೀರಿಗಾಗಿ ಇದಕ್ಕೆ ಒಟ್ಟು 1,01,592 ಖರ್ಚಾಗಿದೆ. ಮುರುಗಪ್ಪ ಗ್ರಾಮದ ಧರ್ಮಪ್ಪ ವಾಲ್ತೇರಿ ಅವರ ಸಾರ್ವಜನಿಕ ನೀರಿಗಾಗಿ ಇದಕ್ಕೆ 34,500 ವೆಚ್ಚ ಆಗಿದೆ ಈ ಸಾಲದಲ್ಲಿ. ವರ್ಷ ಗ್ರಾಮದ ಇಂದೋಡಿ ಲಕ್ಷ್ಮಣ ಕಮಲ ಜಯರಾಮ ಇವರು ಸಾರ್ವಜನಿಕ ಕೂಲಿ ನೀರಿಗಾಗಿ 1,30,735 ಖರ್ಚಾಗಿದೆ. ಮುರುಗಪ್ಪ ಗ್ರಾಮದ ಚಿಕ್ಕಪೇಟೆ ದೇವರ ಆಲ್ಸಂಕ ನಿರ್ಮಾಣ ಆಲ್ಸಂಕ ಬಾಕ್ಸ್ ಚರಂಡಿ ಕಾಮಗಾರಿಗೆ ಒಟ್ಟು ಈ ಸಾಲ 4,23,429 ಖರ್ಚಾಗಿದೆ. ಮುರುಗಪ್ಪ ಗ್ರಾಮದ ಗಟ್ಟೆಮನೆ ಸರ್ವೆ ನಂಬರ್ 55 64ರ ಅರಣ್ಯ ಕಾಲನಿ ಇದಕ್ಕೆ 92,440 ಖರ್ಚಾಗಿದೆ. ವೈಶ್ಯ ಗ್ರಾಮದ ಚೌಕಿಗಟ್ಟಿ ಹೋಗುವ ರಸ್ತೆ ಆಗಿದೆ. ಒಟ್ಟು ಈ ಸಾಲದಲ್ಲಿ ಅದು ಒಟ್ಟು ಆಗುವಲ್ಲಿ 316 ರೂಪಾಯಿ ಸ್ಟಾರ್ಟ್ ಮಾಡಿ ಸಾಲಿ ಬಂದಿದ್ದಾರೆ. ಈ ಗ್ರಾಮದ ಬಳೆಕೊಪ್ಪ ಚನ್ನಪ್ಪಗೌಡ ಮನೆಯಿಂದ 4 ಮನೆ ಪ್ರವಾಸಿಗರ ಕಾಲುವೆ 26,080 ಖರ್ಚಾಗಿದೆ. ಕೃಷ್ಣಗಿ ಗ್ರಾಮದ ಸರ್ವೆ ನಂಬರ್ 54 ರತ್ನಾಕರ ಗಣೇಶ ಇವರ ಜಮೀನವರಿಗೆ ಪ್ರವಾಹ ನಿಯಂತ್ರಣ ಕಾಲುವೆಗೆ 82,490 ಖರ್ಚಾಗಿದೆ. ಒಡಿಶಾ ಇಂದೋಡಿ ಜನಕಮ್ಮ ಸತೀಶ್ ಮನೆ ಕಾಲುವೆ ನಿರ್ಮಾಣ 316 ರೂಪಾಯಿ. ಒಡಿಶಾ ಗ್ರಾಮದ ಇಂದೋಡಿ ಮೂಲಗತ್ತೆ ಸತೀಶ ಅಣ್ಣಪ್ಪ ಇವರ ಮನೆ ಪ್ರವಾಹ ನಿಯಂತ್ರಣ ಕಾಲುವೆ 316 ರೂಪಾಯಿ. ಮುರುಗಪ್ಪ ಗ್ರಾಮದ ಚಿಕ್ಕಪೇಟೆ ದರ್ಶನ ಗುಲಾಬಿ ಇವರನ್ನು ಸಾರ್ವಜನಿಕ ತೆರೆದ ಬಾವಿ ಇದಕ್ಕೆ 83,488 ಖರ್ಚಾಗಿದೆ. ವೈಶ್ಯ ಗ್ರಾಮದ ಮಹಾಬಲೇಶ್ವರಿ ಮಂಜೂರ ಜಲಜ ಇವರ ಮನೆಯಿಂದ ಸಾರ್ವಜನಿಕ ಬಾವಿ ಇದಕ್ಕೆ ಸಂಬಂಧಪಟ್ಟಂತೆ 1,24,920 ಖರ್ಚಾಗಿದೆ. ಮುರುಗಪ್ಪ ಗ್ರಾಮದ ಯುವಜತೆ ಶಾರದಾ ಶೇಖರ ನಾಗೇಶ್ ಗಣೇಶ ಇವರ ಮನೆಯಿಂದ ಸಾರ್ವಜನಿಕ ಬಾವಿ 1,70,70 ಖರ್ಚಾಗಿದೆ. ವೈಶ್ಯ ಗ್ರಾಮದ ಜಾಮೇಜ ರಾಜಪುರ ಮನೆ ಹತ್ತಿರ ಸಾರ್ವಜನಿಕ ತೆರೆದ ಬಾವಿ 13,50 ಖರ್ಚಾಗಿದೆ. ಮುರುಗಪ್ಪ ಗ್ರಾಮದ ಸಂಜಯ್ ಶೆಟ್ಟಿ ಬಡ್ಡಿ ಶೆಟ್ಟಿ ಅವರ ಮನೆಯಿಂದ ಕೃಷಿ ಬಾವಿಗೆ 1,08,115 ಖರ್ಚಾಗಿದೆ. ವೈಶ್ಯ ಗ್ರಾಮದ ಲಲಿತ ದುಗ್ಗಪ್ಪ ಹೊಸ ವಸತಿ ಮನೆಯನ್ನು 11,376 ರೂಪಾಯಿ ಅಮೌಂಟ್ ಪೇಮೆಂಟ್ ಆಗಿದೆ. ಆಮೇಲೆ ರಾಧಾ ಗೋಪಾಲ ಹೊಸ ವಸತಿ ಇದಕ್ಕೆ 18,960 ಖರ್ಚಾಗಿದೆ. ವೈಶ್ಯ ಗ್ರಾಮದ ಲಕ್ಷ್ಮೀ ರವಿ ಇವರಿಗೆ 11,376 ರೂಪಾಯಿ ಅಮೌಂಟ್ ಪೇಮೆಂಟ್ ಆಗಿದೆ. ವೈಶ್ಯ ಗ್ರಾಮದ ಲಕ್ಷ್ಮೀ ಸುಬ್ರಹ್ಮಣ್ಯ ಇವರಿಗೆ ಹೊಸ ವಸತಿಗೆ 7,584. ಸರ್ವೇಶ್ವರಿ ತಿಮ್ಮಪೂಜಾರಿ ಜಾಗಕೋಟಿಗೆ 11,376. ಬಸವನಗೌಡ ಗ್ರಾಮದ ಗೀತಾ ಬಾಲಾಕ್ಷ ಇವರು BMA ಮನೆಗೆ 8,848 ಖರ್ಚಾಗಿದೆ. ನಾಗರತ್ನ ನಾಗರಾಜ ಮುರುಗಪ್ಪ ಇವರು BMA ಮನೆಗೆ 16,432 ಖರ್ಚಾಗಿದೆ. ಚಿಕ್ಕಪೇಟೆ ಗೌರಿಚಂದ್ರ ಇವರು ಜಾಗಕೋಟಿಗೆ 316 ರೂಪಾಯಿ. ಅನುಭವಿ ಒಟ್ಟು ಆ ಸಾಲಿಗೆ 316 ರೂಪಾಯಿ ಖರ್ಚಾಗಿದೆ. ಮುರುಗಪ್ಪ ಗ್ರಾಮದ ಜೀನತ್ ಜಮೀಲ ಇದು ಬಸವ ವಸತಿ ಇದಕ್ಕೆ 19,432 ಖರ್ಚಾಗಿದೆ. ಹಾಗೆಯೇ ಮುರುಗಪ್ಪ ಲಕ್ಷ್ಮೀ ರವಿ ಇವರ BMA ಮನೆಗೆ 304. ವೈದ್ಯ ಕಂಪನಿ ಸತೀಶ ಶ್ರೀನಿವಾಸ ಜಾಗಕೋಟಿಗೆ 316 ರೂಪಾಯಿ. ಶಿವಮೂರ್ತಿ ಇವರ ಬಸವ ವಸತಿಗೆ 2,848. ನೆಲೆಗಟ್ಟೆ ಲಕ್ಷ್ಮಣೇಶ್ವರ ಇವರ ಮನೆ 316 ರೂಪಾಯಿ. ಮುರುಗಪ್ಪ ಗ್ರಾಮದ ರೀಟಾ ಡೈಸ್ ಲಾರೆನ್ಸ್ ಡೈಸ್ ಬಸವ ವಸತಿಗೆ 11,692. ಅಣ್ಣಮ್ಮ ಪ್ರೀತಿ ಥೋಮಸ್ ಇವರ ಮನೆಗೆ 8,592 ರೂಪಾಯಿ. ವಸಂತಿ ಸಂತೋಷ್ ಇವರ ಮನೆಗೆ 11,276. ರಂಜಿತ ಕರುಣ ಇವರ ಬಸವ ಅಂಬೇಡ್ಕರ್ ಮನೆಗೆ 1,144 ರೂಪಾಯಿ. ರೇಣುಕಾ ರಾಮಣ್ಣ ಇವರ ಬಸವ ಮನೆಗೆ 2,845. ಮೀನಾಕ್ಷಿ ಸಂತೋಷ ಬಸವ 17,566. ಗಾಯತ್ರಿ ಮಲ್ಲಿಕಾರ್ಜುನ
ಹೋಗ್ಬಿಟ್ಟು 9,287 ರೂಪಾಯಿ. ಸರಗಮ ಗೋವಿನಾಯ್ಕ ಅಂಬೇಡ್ಕರ್ ಮನೆ 18,990. ರೇಣುಕಾ ವೆಂಕಟೇಶ ಅಂಬೇಡ್ಕರ್ ಮನೆ 19,276. ಖದೀಜಾ ಮಹಮ್ಮದ್ ಸಲೀಂ ಬಸವವಸತಿ 11,700. ಜೀನತ್ ಮುಕ್ತಾರ್ ಬಸವವಸತಿ 27,825. ಹಿಮಾ ಬೇಗಂ ಆಸಿಫುಲ್ಲಾ ಬಸವವಸತಿ 17,960. ಕಾರ್ತಿನಾ ಅಗ್ನಿಜನಂ 18,960. ಗಾಯತ್ರಿ ಧರ್ಮಪ್ಪ ಅಂಬೇಡ್ಕರ್ 18,960. ಜಯಲಕ್ಷ್ಮಿ ಸಂತೋಷ ಬಸವವಸತಿ 8,848. ನಾಗರತ್ನ ಬಸವರಾಜ್ 2020. ಅಂಬೇಡ್ಕರ್ ಮನೆಗೆ 27,808. ಚಿಕ್ಕಪೇಟೆ ಭವಾನಿ ರಾಜಶೇಖರ ಮನೆ ಜಾನಪತಿ 51,780. ಪಾರ್ವತಿ ಹನುಮಂತ ಗಳೆಬಗೆ ಜಾನಪತಿ 53,314. ಭವಾನಿ ಶ್ಯಾಮ್ ಜಾನಪತಿ 20,872. ಸರಿಪಾಪಿ ಮೊಹಮ್ಮದ್ ಬಸವವಸತಿ 28,440. ಸುಬ್ರಹ್ಮಣ್ಯ ಗುಂಡಪ್ಪ ಸೋಪ್ಪಿಟ್ಟು 10,290. ಸಬೀನಾ ಅಬ್ದುಲ್ ಗಫರ್ ಬಸವವಸತಿ 8,078. ಕೃಷ್ಣಮೂರ್ತಿ ಸಿದ್ಧಾಂತ ಜಾನಪತಿ 1,280. ಸುಭದ್ರತಿ ಶಾರದಾ ಚಕ್ರ ಜಾನಪತಿ 55,431. ಪ್ರವೀಣ ರವಿಶೆಟ್ಟಿ ಬಸವವಸತಿ 14,432. ಭಾಗ್ಯ ಓಂಕಾರ PNM 14,432. ಪ್ರತಿಷ್ಠಾ ಅಲಿಕಟ್ಟ PNM 14,432. ಸಂಬಂಧಿ ನಾಗರಾಜ PNM 19,892. ಮೂಗಪಟ್ಟಣದ ಗದ್ದೆಯಲ್ಲಿ ಸಾರ್ವಜನಿಕರಿಗೆ ಗಾಳಿ ಹಾಕಿ ರಸ್ತೆ ನಿರ್ಮಾಣ ಮಾಡಿ 1,42,602. ರಾಸನಕೊಪ್ಪ ರಸ್ತೆಯಲ್ಲಿ ಗಾಳಿ ರಸ್ತೆ ನಿರ್ಮಾಣ 63,749. ಹಿರೇಮಠ ಸುತ್ತಸಂಖ್ಯೆ ರಸ್ತೆ ಕಾಂಕ್ರೀಟ್ ರಸ್ತೆ 3,30,693. ಪಡಿಸೆ ಕಾಕೋಡಿ ಸಮಗ್ರ ಕೆರೆಗೆ 2,45,171. ಹುಡುಗರ ಅಮೃತಸರದ ಅಭಿವೃದ್ಧಿ ಕಾಮಗಾರಿ 2,21,814. ಹುಡುಕೆ ಮಾಯಸ ಗೋಪಾಲ ಇಂಜಿನಿಯರ್ ಆಡಳಿತ ಕಾಲಸಂಖ್ಯೆ ನಿರ್ಮಾಣ 26,543. ವನಜ ಶ್ರೀಧರ್ ಶೆಟ್ಟಿ ಚಂದ್ರಪತಿಗೆ 14,810. ಇಷ್ಟು ಕಾಮಗಾರಿಗಳು. ಇತರ ಇಲಾಖೆ ಕಾಮಗಾರಿಗಳು. ಮೂಲಭೂತ ಸಂಘ ನಗರ ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆಗೆ ನಿರ್ಮಾಣಕ್ಕೆ 15,474. ಈ ಸಾವಿರ ಖರ್ಚಾಗಿತ್ತು. ಇನ್ನು ತೋಟಗಾರಿಕೆ ಸಂಬಂಧಪಟ್ಟಂತೆ ಹೂವಮ್ಮ ಯೋಗಪೌಡ ಜಮೀನು ಅಡಿಕೆ ತೋಟಕ್ಕೆ 948. ಗೋಪಾಲ ನಾಗಪೌಡ ಮನೆ ಅಡಿಕೆ ತೋಟ 1,896. ರತ್ನಮ್ಮ ಕೊರಚೆಟ್ಟಿ ಅಡಿಕೆ ತೋಟ 22,120. ಜೀವಪ್ಪ ಮಂಜಪ್ಪಗೌಡ ಅಡಿಕೆ ತೋಟ ನಿರ್ಮಾಣ 19,176. ಹಾಗೆ ಗಣೇಶ ಕೊಲ್ಲಪ್ಪ ಅಡಿಕೆ ತೋಟ 28,756. ಬಸವನಾಯಕ ಮಂಜಪ್ಪ ಅಡಿಕೆ ತೋಟ 32,552. ಗೋಪಾಲ ನಾಗಪ್ಪ ಅಡಿಕೆ ತೋಟ 42,028. ಗದಿಗಪ್ಪ ಮಂಜಪ್ಪ ಜಮೀನು ಅಡಿಕೆ ತೋಟ 30,072. ಚಿಕ್ಕಪ್ಪ ಕಾಳೇಗೌಡ ಜಮೀನು ಅಡಿಕೆ ತೋಟ 13,004. ಗಿರಿಜಮ್ಮ ಸಿಂಗ್ ಅಡಿಕೆ ತೋಟ 32,864. ಸುಲೋಚನ ಗಂಡದ ತೋಟ 13,272. ನಯನ ರಾಮಪ್ಪ 1,551 ಅಡಿಕೆ ತೋಟಕ್ಕೆ 1,896. ಗಣೇಶ ಮಂಜಪ್ಪಗೌಡ 1,551 ಅಡಿಕೆ ತೋಟ 1,896. ಇಷ್ಟು ಆ ಕಾಲದಲ್ಲಿ ಈ NREG ಯೋಜನೆಯಲ್ಲಿ ಖರ್ಚಾಗಿರ್ತಕ್ಕಂಥದ್ದು. ಇಲಾಖೆಗಳು ಮತ್ತೆ ಕೇಳ್ಬೋದು. ಆಪರೇಷನ್ ಕೊಡ್ತೇವೆ ಆಮೇಲೆ ಅದು ಈಗ ಬಿಲ್ ಆಗಿದೆ. ಅದು ಆಗಿ 23 ಬೇರೆ ಆಗಿದೆ. ಈಗ ಬಿಲ್ ಆಗಿದೆ ಯಾವುದು ಇದು 23-24 ಸಾಲಿಗೆ ಈ ಕಾಮಗಾರಿ ಇದೆ. ಯಾವ ಇದರಲ್ಲಿ ಗುರುತಿಸಿದ ಕಾಮಗಾರಿ ಯಾವುದು? 22 ಆಗಿದೆ. 22 ಅದೇ
ಸ್ವಲ್ಪ ಮಾಹಿತಿ ಕೊಡಿ. ಸರ್ವೆ ನಂಬರ್ ಮೆನ್ಷನ್ ಮಾಡಿದ ಮೇಲೆ ಆ ಜಾಗ GPS ಹಾಕ್ಬಿಟ್ಟು ಫೋಟೋ ಮಾಡ್ತಾರಾ ಅಥವಾ ಜಾಗ GPS ಮಾಡೋ ಜಾಗದಲ್ಲಿ ಯಾವ ಸರ್ವೆ ನಂಬರ್ ಕೊಟ್ಟಿದ್ದಾರೆ ಅದೇ ಸರ್ವೆ ನಂಬರ್ನೇ GPS ಮಾಡಿ ಫೋಟೋ ಮಾಡ್ತಾರೆ. ಗುಡ್ಡಗಳನ್ನು ಫೋಟೋ ಮಾಡೋದು ಸ್ವಲ್ಪ ಮಾಹಿತಿ ಹೊಡಿಬೇಕು. ಯಾಕಂದ್ರೆ ಹಿಂದೆ ಆಗಿಲ್ಲ ಎಡೆ ತಪ್ಪೆ ಅಂತಲ್ಲ. ಯಾಕಂದ್ರೆ ಅಲ್ಲಿ ಜಂಟಿ ಅವರು ಇದಾದ ಜಂಟಿ ಆ GPS ಒಟ್ಟು ಸೈಡಿಗೆ ಇರುತ್ತಾರೆ ದುಡ್ಡು ಎಲ್ಲದಕ್ಕೂ ಬೇಕು ಸೈ ಬೇಕಾಗ್ತದೆ. ಅದು ಸುರೇಶ ಬಿಂಬಿ ಅದು ಕುಟುಂಬದವರು ಹೊಡ್ಕೊತಾರೆ. ಒಂದು ಸೈ ಇಲ್ಲ ಅಲ್ವೇ ನಿಮ್ಮ ಜಮೀನಲ್ಲ ನಿಮ್ಮ ಜಮೀನು ಅಲ್ಲ ನಿಮ್ಮ ಜಮೀನ ಈಗ ಹೇಗೆ ಕೇಳಿದ್ರೆ ನನಗೆ ಯಾವತ್ತೂ ನೀನು ಯಾವ ಈಗ ಸರಿ ಈಗ ಸರಿ ಇಲ್ಲ ಅರ್ಥ ಮತ್ತೆ ಹೇಳಿ 23 ಕೆಲವು ಸರಿ ಸೈ ಮಾಡಿ ನಿಂತ್ಕೊಳ್ತೀನಿ ಓದಿನ ಸೈ ಮಾಡಿ ನಿಂತಲ್ಲಿದೆ ಅವ್ರು ಬೇಕಾದ್ರೆ ಅಟೆಂಡ್ ಮಾಡ್ತೇವೆ ಅವ್ರು ಏನು ಕೇಳ್ತಾರೆ ಅದಕ್ಕೆ ನಾವು ಆನ್ಸರ್ ಮಾಡೋಣ. ನಮಗೆ ಯಾರು ಹೇಳಿದ್ದಾರೆ ಇಲ್ಲಾಂದ್ರೆ ಮತ್ತೆ ಮುಂದಿಂದು ಇಪ್ಪತ್ತನೇ ಸಾಲಿನ 15ನೇ ಹಣಕಾಸು ಇದರಲ್ಲಿ 14ನೇ ಹಣಕಾಸು ಯೋಜನೆಯಲ್ಲಿ ಕೈಗೊಂಡ ಕಾಮಗಾರಿ ಮುರುಘಾ ಪ್ರಾಂತ ಬಿಜೆಪಿ SC ಮಂಡಳಿಗೆ ಸಾರ್ವಜನಿಕ ನೀರಿನ ಸಿಂಟೆಕ್ಸ್ ಟ್ಯಾಂಕ್ ಅಳವಡಿಕೆ 43,500 ಖರ್ಚಾಗಿದೆ. ಮುರುಘಾ ನಗರ ಪಂಚಾಯತಿ ಗ್ರಂಥಾಲಯ ಕಟ್ಟಡಕ್ಕೆ ಕಡಿಮಾಣ ನಿರ್ಮಾಣ 29,403 ಖರ್ಚಾಗಿದೆ. ರಾಜಧನ 590 ಇವೆರಡು ಕಾಮಗಾರಿಗಳು ಏನು ಕಡಿತಗೊಳಿಸಿದ ಸೆಸ್ಗಳು. ರಾಜಧನ 590, ಆದಾಯ ಇನ್ಕಮ್ ಟ್ಯಾಕ್ಸು 750, ಆಡಳಿತದ ಕ್ಷೇಮಾಭಿವೃದ್ಧಿ ನಿಧಿ 751, ಗುತ್ತಿಗೆದಾರರ ಕಲ್ಯಾಣ ನಿಧಿ 76, ಒಟ್ಟು 75,071 ಹೋಟೆಲ್ ಫೈನಾನ್ಸಲ್ಲಿ ಖರ್ಚಾಗಿದೆ. 2020 ಹಣಕಾಸಿನಲ್ಲಿ ನಿರ್ವಹಿಸಿದ ಕಾಮಗಾರಿಗಳು ಬೀದಿ ದೀಪ ಟೆಂಡರ್ ಮೊತ್ತವನ್ನು 33,990 ಪೇಮೆಂಟ್ ಮಾಡಿದೆ. ಶತಸಂಖ್ಯಾತ ಘಟಕಕ್ಕೆ ಮೆಸ್ಸಾಳ ವೈದ್ಯ 2,523. ಬಸವನಗರ ಗ್ರಾಮದ ನಾಗರತ್ನ ಅಣ್ಣಪ್ಪ ಅಡ್ಡ ನಾಣ್ಯಕ್ಕೆ ಸಾರ್ವಜನಿಕ ಕುಡಿಯುವ ನೀರಿನ ಬಾವಿ ಬೇಕರಿ 16,650 ಖರ್ಚಾಗಿದೆ. ಮುರುಘಾ ಗ್ರಾಮದ ಯುವಕರಿಗೆ ಅಮೀರ್ ಮಿಷನ್ ಎಜಾಜ್ ಗಣಪತಿ ಸ್ಟೇಟ್ ವಿನಾಯಕ್ ಪಾಟೀಲರ ಮನೆಯಲ್ಲಿ ಸಾರ್ವಜನಿಕ ಕುಡಿಯುವ ನೀರಿನ ಟ್ಯಾಂಕ್ 57,270 ಖರ್ಚಾಗಿದೆ. ಬಸವನಗರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕುಡಿಯುವ ನೀರಿನ ಟ್ಯಾಂಕ್ ನಿರ್ಮಾಣ ಪೈಪ್ಲೈನ್ ಅಳವಡಿಕೆ 25,189 ಖರ್ಚಾಗಿದೆ. ಬಸವನಗರ ಗ್ರಾಮದ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಕಾಮಗಾರಿಗೆ 22,078 ಖರ್ಚಾಗಿದೆ. ಮುರುಘಾ ಗ್ರಾಮದ ಹಿರೇಮಠದಲ್ಲಿ ಸ್ವಚ್ಛತೆ ನಗರಕ್ಕೆ ಕಾಂಕ್ರೀಟ್ ನಿರ್ಮಾಣ 4,03,680 ಖರ್ಚಾಗಿದೆ. ಆಮೇಲೆ ಸ್ವಚ್ಛತೆ ನಗರಕ್ಕೆ ಅದು ಅದೇ ಕಾಮಗಾರಿಗೆ ಇನ್ನೊಂದು 2,33,990, ಇನ್ನೊಂದು 1,33,650 ಖರ್ಚಾಗಿದೆ. ವಿದ್ಯುತ್ ಸಂಜೀವಿನಿ ಒಕ್ಕೂಟ ಖಾತೆಗೆ ವರ್ಗಾವಣೆ ಅದು ₹25,730 ಸಿಬ್ಬಂದಿ ಪೇಮೆಂಟ್ ಪರಿಸ್ಥಿತಿ ಒಕ್ಕೂಟದ ಖಾತೆ ಹಾಕಿರೋದು. ಇನ್ನೊಂದು 6,000 ರೂಪಾಯಿ. ಮುರುಘಾ ಗ್ರಾಮದ ಮುಂಕೋಟ್ ಸಾರ್ವಜನಿಕರಿಗೆ RCC ಬೈಗಳನ್ನು ಗೋಡೆ ನಿರ್ಮಾಣಕ್ಕೆ 42,240 ರೂಪಾಯಿ ಖರ್ಚಾಗಿದೆ. ಮುರುಘಾ ಗ್ರಾಮದ ಚಿಕ್ಕಪೇಟೆ ರಾಮಕೃಷ್ಣ ಮನೆಯಿಂದ RCC ಪೈಪ್ ಅಳವಡಿಕೆ 7,726. ಮುರುಘಾ ಗ್ರಾಮದ ಚಿಕ್ಕಪೇಟೆ ವಿಮಾನ ಮಹಾನಗರದಲ್ಲಿ ರಸ್ತೆ ನಿರ್ಮಾಣ 16,685. ವರ್ಷ ಕುಂಬಳಿ ಕೊರತೆಗೆ ಹೋಗುವ ರಸ್ತೆಗೆ RCC ಪೈಪ್ಗಳು 16,655. ಹೆಂಡಗದ್ದೆ ಲಕ್ಷ್ಮಣ ಗೌಡ ಅಶ್ವಿನಿ ರಿಜಿಸ್ಟ್ರೇಷನ್ ಮಾಡಿದಂತೆ ಸಾರ್ವಜನಿಕ ಕುಡಿಯುವ ನೀರು ಬಾವಿ 45,596. ಬೈಸೆ ಗ್ರಾಮದ ರಸ್ತೆಗಳಿಗೆ ವೆಂಕಟೇಶ ಕಾಡಾಪುರ
ಗಿರೀಶ್ ಗಾರ್ಡಿಗರ್ಸ್ ಸಾರ್ವಜನಿಕ ಚರಂಡಿ ಕಾಂಪ್ಲೆಕ್ಸ್ ಲ್ಯಾಬ್ ನಿರ್ಮಾಣ 23,377. ಇನ್ನೊಂದು ಅದೇ ಕಾಮಗಾರಿ ಒಟ್ಟು 50,000 ರೂಪಾಯಿ ಕಾಮಗಾರಿ ಅದು 24,208. ಸಂಜೀವಿ ಒಕ್ಕೂಟ ಖಾತೆಗೆ ವರ್ಗಾವಣೆ ಆಗಿದೆ 27,800. ಹುಡುಗರ ಉಪಕೃತಿ ಶಾಲೆ ನೀರಿನ ವ್ಯವಸ್ಥೆ ಮೋಟರ್ ಯೋಜನೆ ಮಾಡಿದ್ದು 29,950. ಗದ್ದೆಗೆ ಸಾರ್ವಜನಿಕ ರಸ್ತೆ ಮೋಡಿ ನಿರ್ಮಾಣ 38,298. ಹುಡುಗರ ವಾರ್ಡ್ ನಂಬರ್ 39,150. ಹುಡುಗಿಯರಿಗೆ ಪರಿಸ್ಥಿತಿಯಲ್ಲಿ ಚಂದ್ರ ಹಿರಿಯಣ್ಣ ಕರೋಡಿಯಿಂದ ಒಂದು ಗಂಟೆ ರಸ್ತೆಗೆ ಆಶಿಸಿಗಳು ರೋಡಿ ಎಸ್ಟಿ ಕಾಲನಿ ಶ್ರೇಷಪ್ಪ ಗೌರಮ್ಮ ಮತ್ತು ಶ್ರೇಯಸ್ ಸುರೇಂದ್ರ ಗದ್ದೆ ಮನೆ ಇವರ ಮನೆಗಳಿಗೆ ಆಶಿಸಿ 22,672. ಉಪಸ್ಥಿತಿ ಆದಂತ ಜ್ಯೋತಿ ಇವರ ಮನೆಯಲ್ಲಿ ಕಾರ್ಮಿಕರಿಂದ ಬಾಯಿಗೆ ಉಪಸ್ಥಿತಿ ಸುಬ್ರಹ್ಮಣ್ಯ ಈಶ್ವರ ಅಂಬೇಡ್ಕರ್ ಇವರ ಮನೆಯಲ್ಲಿ ಆಶಿಸಿ ಕಲ್ಯಾಣ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಕಾರ್ಮಿಕ ಕುಡಿಯುವ ನೀರಿನ ಟ್ಯಾಂಕ್ ನಿರ್ಮಾಣ ಹಾಗೂ ಕೈಗಾರಿಕೆ ನಿಧಿ 50,047. ಮಾವಿನಕೊಪ್ಪಿನಿಂದ ಗಣೇಶ 4,100 ಸಾರ್ವಜನಿಕ ರಸ್ತೆ ಕಾಮಗಾರಿ 44,900 ರೂಪಾಯಿ. ಮುರುಘಾಪುರಂ ಪಟ್ಟಣಕೇಳಿ ಕುಸುಮ ಕೇಶವಮೂರ್ತಿ ಅವರ ಮನೆಯಲ್ಲಿ ಸಾರ್ವಜನಿಕ ವೈದ್ಯರಿಗೆ 18,980. ಯೂಲಿಗೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಭಾಂಗಣ ನಿರ್ಮಾಣಕ್ಕೆ 24,039. ಚಿಕ್ಕಪೇಟೆ ಶ್ರೀನಿವಾಸ ಅವರ ಮನೆಯಲ್ಲಿ ಸಾರ್ವಜನಿಕ ವೈದ್ಯಕೀಯ ಕಾಮಗಾರಿಗೆ 19,015. ವಿದ್ಯುತ್ ಸಂಜೀವಿನಿ ಖಾತೆಗೆ ಹಣ ವರ್ಗಾವಣೆ 56,547. ಯೂಲಿಗೇರಿ ಪರಿಸ್ಥಿತಿಯಲ್ಲಿ ಕವಿತಾ ವಿಠಲ ಸುನೀಲ್ ಇವರ ಮನೆ ಸಾರ್ವಜನಿಕ ಆಶ್ರಯ ಪೈಕಿ 24,623. ಬೈಸೆ ಕ್ರಾಸ್ನಿಂದ ಬೈಸೆ ಮೇಲಿನ ಮನೆ ಶೇಷಾದ್ರಿ ಲೋಕಪ್ಪ ಗೋಡೆಯವರ ಸಾರ್ವಜನಿಕ ರಸ್ತೆ ನಿರ್ಮಾಣ 55,166. ಬೈಸೆ ಮುಖ್ಯ ರಸ್ತೆಯಲ್ಲಿ ಚೌಕಿಯಲ್ಲಿ ಹೋಗುವ ರಸ್ತೆ ನಿರ್ಮಾಣ 18,367. ವಿದ್ಯುತ್ ಸಂಜೀವಿನಿ ಖಾತೆಗೆ ವರ್ಗಾವಣೆ 22,037. ಬಂಡಿಮಠ ರವಿಕುಮಾರ್ ಮನೆಯಲ್ಲಿ ಸಾರ್ವಜನಿಕವಾಗಿ ಕೈಪಿಡಿ ನಿರ್ಮಾಣ 23,889. ಮುದಿನಪೇಟೆ ಮಂಜುಳಾ ಇವರ ಮನೆಯಲ್ಲಿ ಸಾರ್ವಜನಿಕವಾಗಿ ಕೈಪಿಡಿ ನಿರ್ಮಾಣ 18,335. ನಗರ ಹಂಪನ ಮನೆಯಲ್ಲಿ ಸಾರ್ವಜನಿಕ ನಿರ್ಮಾಣವಾಗಿ ಕೈಪಿಡಿ ನಿರ್ಮಾಣ 19,317. ಬೆಳ್ತುಂಡಿ ಗ್ರಾಮದ ಬೆಳ್ತುಂಡಿ ಸಭಾಭವನಕ್ಕೆ ರಂಗಮಂದಿರ ನಿರ್ಮಾಣ 40,626. ಆದಿಶಾ ಜನಾಂಗ ಗುರುಪುರದ ಆದಿಶಾ ಸಾರ್ವಜನಿಕವಾಗಿ ಕಾಮಗಾರಿಗೆ 40,125. ಉಡುಪುರ ಚಿಕ್ಕಪೇಟೆ ಮಹಮ್ಮದ್ ಇವರ ಮನೆಯಲ್ಲಿ ಸಾರ್ವಜನಿಕವಾಗಿ ನಿರ್ಮಾಣ 14,874. ಉಡುಪ ಚಿಕ್ಕಪೇಟೆ ಅಂಗನವಾಡಿ ಡ್ಯಾಮ್ ನಿರ್ಮಾಣ 11,275. ಬೀದಿ ಬೈಸೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಭಾರಿ ಹೆಸರು ತೆಗೆದು ಕೈಗಾರಿಕೆ ಮಾಡಿ ಮೋಟರ್ ಅಳವಡಿಕೆ ಮಾಡಿದ್ದು 22,877. ಚಿಕ್ಕಪೇಟೆ ಬಾಗಿ ಮೋಟರ್ ವೈರಿಂಗ್ ಅಳವಡಿಕೆ ವೈರಿಂಗ್ ಅಳವಡಿಕೆ 22,070. ಉಡುಪುರ ಚಿಕ್ಕಪೇಟೆ ಅಂಗನವಾಡಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವ ಕಾಮಗಾರಿ 12,800. ಪಡಿಸೆ ಗ್ರಾಮದ ಸಾರ್ವಜನಿಕ ಕುಡಿಯುವ ನೀರಿನ ಪೈಪ್ಲೈನ್ 63,355. ಉಡುಪುರ ಗ್ರಾಮದ ಗ್ರಾಮದ ಶಾಖಾ ಸಾರ್ವಜನಿಕ ಕುಡಿಯುವ ನೀರಿನ ಪೈಪ್ಲೈನ್ ನಿರ್ಮಾಣ 23,458. ದುಬಾರ್ಪತಿ ಪ್ರಕಾಶ ಸಾರ್ವಜನಿಕ ಕೈಪಿಡಿ 16,650. ಹುಲಿಪೇಟೆ ಪರಿಸ್ಥಿತಿ ಉತ್ತಮ ಸಾರ್ವಜನಿಕ ಕುಡಿಯುವ ಕೈಪಿಡಿ 22,436. ಮುರುಘಾಪುರದ ಯುಜಿ ರಮೇಶ್ ಮನೆಯಲ್ಲಿ ಸಾರ್ವಜನಿಕ ಕೈಪಿಡಿ ನಿರ್ಮಾಣ 18,529. ಕಟ್ಟೆಮನೆ ಕಾಂತಿಯವರ ಮನೆಯಲ್ಲಿ ಸಾರ್ವಜನಿಕ ಕೈಪಿಡಿ 14,190. ಮುರುಘಾಪುರದ ನಗರ ಸರ್ಕಾರಿ ಹಿರಿಯ ಬಾಲಕರ ಶಾಲೆಗೆ ಎಜುಕೇಟರ್ ನಿರ್ಮಾಣ ಬಾಲಕಿಯರ ಶಾಲೆಗೆ ಎಜುಕೇಟರ್ 19,803. ಮುರುಘಾಪುರದ ಗಾಯತ್ರಿಯವರ ಮನೆಯಲ್ಲಿ ಸಾರ್ವಜನಿಕ ನೀರಿನ ಬಾವಿಗಳಿಗೆ 18,145. ಸಂಜೀವಿನಿ ಒಕ್ಕೂಟದ ಖಾತೆಗೆ ಜಮಾ ಮಾಡಿದ 56,880. ಬ್ಯಾಂಕ್ ಕಮಿಷನ್ 809 ರೂಪಾಯಿ. GST 19,085 ರೂಪಾಯಿ ಖರ್ಚಾಗಿದೆ. ರಾಜ್ಯಧನ 43,230. ಆದಾಯ ಕರ 21,464. ಲೇಬರ್ ಸೆಸ್ 21,452. ಗುತ್ತಿಗೆದಾರರ ಕಲ್ಯಾಣ ನಿಧಿ 2,360.
ಒಟ್ಟು 24,99,98 ರೂಪಾಯಿ ಆ ಕಾರ್ಮಿಕರಿಗಾಗಿದೆ. ಇನ್ನು 20-21 ಸಾವಿರ ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ 15 ಹಣಕಾಸು ಯೋಜನೆಯನ್ನು ಕೆಲವೊಂದು ಕಾಮಗಾರಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡಿದ್ದಾರೆ. ಅದರಲ್ಲಿ ಮುರುಗುಪ್ಪ ಗ್ರಾಮದ ನಗರ ಸರ್ಕಾರಿ ಪ್ರೌಢಶಾಲೆ ಮೇಲ್ಚಾವಣಿ ನವೀಕರಣ 3,96,60,60 ಖರ್ಚಾಗಿದೆ. ಮುರುಗುಪ್ಪ ಗ್ರಾಮದ ನಗರ ಸ್ವಂತ ಆಸ್ಪತ್ರೆ ಪಕ್ಕದಲ್ಲಿ ಶೌಚಾಲಯ ವ್ಯವಸ್ಥೆ 1,45,000 ಖರ್ಚಾಗಿದೆ. ಮುರುಗುಪ್ಪ ಗ್ರಾಮದ ನಗರ ಗಂಡು ಮಕ್ಕಳ ಶಾಲೆಗೆ ದಾಸ್ತಾನು ಕೊಠಡಿ ದುರಸ್ತಿ 51,541. ಮುರುಗುಪ್ಪ ಗ್ರಾಮದ ನಗರ ಎಸ್ಸಿ ಕಾಲೋನಿಯಲ್ಲಿರುವ ಸರ್ಕಾರಿ ಪ್ರೌಢಶಾಲೆ ನವೀಕರಣ ಶೌಚಾಲಯ ನವೀಕರಣಗಳು 2,97,891. ಒಟ್ಟು 8,97,905. ತಾಲೂಕು 15 ಹಣಕಾಸು ಯೋಜನೆ ಬಳಸಿದ ಖರ್ಚು ವೆಚ್ಚ. ಮುರುಗುಪ್ಪ ಗ್ರಾಮದ ಚಿಕ್ಕಪೇಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿಕಲಚೇತನ ಮಕ್ಕಳಿಗೆ ರ್ಯಾಂಪ್ ನಿರ್ಮಾಣ 43,580. ಹತ್ತಿಕೊಡಿಗೆ ಮೈಸೂರು ಗ್ರಾಮದ ಹತ್ತಿಕೊಡಿಗೆ ಮಾನ್ಯಶಾಲೆ ಪ್ರದೇಶ ಇತರ ಮನೆ ಹತ್ತಿ ಆಸ್ತಿಗಳಿಗೆ 75,600. ಮುರುಗುಪ್ಪ ಗ್ರಾಮದ ಚಿಕ್ಕಪೇಟೆ ಸರ್ಕಾರಿ ಪ್ರೌಢಶಾಲೆ ಕಟ್ಟಡದಲ್ಲಿ ವಿಕಲಚೇತನ ಸ್ನೇಹಿ ಶೌಚಾಲಯ ನಿರ್ಮಾಣ 43,023. ಮುರುಗುಪ್ಪ ಗ್ರಾಮದ ಹೆಜ್ಜೆಗೆದ್ದಲಿನಿಂದ ಸುರಗೋಡು ರಸ್ತೆ ನಿರ್ಮಾಣ ಕಾಮಗಾರಿ 99,230. ನ್ಯೂಲಿಗೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶೌಚಾಲಯ ನಿರ್ಮಾಣ ಕಾಮಗಾರಿಗೆ 2,35,000. ಮುರುಗುಪ್ಪ ಗ್ರಾಮದ ನ್ಯೂಲಿಗೇರಿ ಜಗದೀಶ ಮತ್ತು ಇತರ ಮನೆ ಸಾರ್ವಜನಿಕ ತೆರೆದ ಬಾವಿ ನಿರ್ಮಾಣಕ್ಕೆ 93,860 ಖರ್ಚಾಗಿದೆ. ಒಟ್ಟು 5,90,302 ಖರ್ಚಾಗಿದೆ. ಕಾಮಗಾರಿ ಎಷ್ಟು ಕಾಮಗಾರಿ ಅವರು ಆಯ್ಕೆ ಆಗಿರೋ ಆ ಸಾಲಿನ ಮಾತ್ರ ನೀವು ಆಯ್ಕೆ ಮಾಡಿದ್ದೀರಾ? ಅನುದಾನ ಲಾಸ್ಟ್ 20-21 ಅದು ಕ್ಲೋಸ್ ಆಗಿದೆ. ಆಡಿಟ್ ಮಾಡಿದಿಲ್ವಾ? ಆಡಿಟ್ ಮಾಡಿರೋದು ನೀವು ಸೆಲೆಕ್ಟ್ ಮಾಡಿಲ್ಲ. ಮಲ್ಲಿಂದ ಇಲ್ಲಿ ಅನುದಾನ ಏನಿತ್ತು ಅಲ್ಲ ನಂತರ ಅನುದಾನ ಎಬಿಟಿ ಬಂದೇ ಇಲ್ಲ ಬಂದಿಲ್ಲ ಅಂದರೆ ಸರ್ಕಾರಿ ಅಧಿಕಾರಿಗಳ ಯೋಜನೆ ಮಾಡಿ ಮಾಡ್ತಿಲ್ಲ. ಫಸ್ಟ್ ಅನುದಾನ ಬಂದಿರೋದಷ್ಟೇ ಮಾಡಿ ವರದಿ ಮಂಡನೆ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಿಂದ. ನಮಸ್ಕಾರ. ಮಾತಾವತಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ 24-25ನೇ ಸಾಲಿನ ಸಾಮಾಜಿಕ ಪರಿಶೀಲನೆ ನಡೆಸಲಾಗುತ್ತಿದ್ದು, ಈ ಪ್ರಕ್ರಿಯೆಯಲ್ಲಿ ದಿನಾಂಕ 1/4/2023ರಿಂದ 31/3/2024ರವರೆಗೆ ಅನುಷ್ಠಾನಗೊಂಡ ಕಾಮಗಾರಿಗಳ ಕಡತ ಪರಿಶೀಲನೆ, ಕಾಮಗಾರಿಗಳ ಸ್ಥಳ ಪರಿಶೀಲನೆ ಹಾಗೂ ಅಕುಶಲ ಕೂಲಿಗಳ ಮನೆ ಭೇಟಿ ಮಾಡಲಾಗಿರುತ್ತೆ. ಈ ಯೋಜನೆಯ ಜೊತೆಯಲ್ಲಿ ಗ್ರಾಮ ಪಂಚಾಯತ್ನಲ್ಲಿ 15 ಹಣಕಾಸು ಯೋಜನೆ ಅನುಷ್ಠಾನ ಮಾಡುವ ಕಾಮಗಾರಿಗಳ ಕಡತ ಪರಿಶೀಲನೆ, ಸಾಮಗ್ರಿಗಳಿಗೆ ಬಿಲ್ ವಚನಗಳು ಹಾಗೂ ಕಾಮಗಾರಿಯ ಸ್ಥಳ ಪರಿಶೀಲನೆ ನಡೆಸಲಾಗಿರುತ್ತದೆ. ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ನಲ್ಲಿ 15 ಹಣಕಾಸು ಯೋಜನೆಯಲ್ಲಿ ಅನುಷ್ಠಾನ ಮಾಡಲಾದ ಕಾಮಗಾರಿಗಳ ಕಡತಗಳನ್ನು ಹಾಗೂ ಕಾಮಗಾರಿ ಸ್ಥಳ ಪರಿಶೀಲನೆ ನಡೆಸಲಾಗಿದೆ. ಇವುಗಳ ಸಮಗ್ರ ವರದಿಯನ್ನು ಈಗಿನ ಸಭೆಗೆ ಮಂಡಿಸ್ತಾ ಇದ್ದೇನೆ. ಮೊದಲಿಗೆ ಉದ್ಯೋಗತೆ ಯೋಜನೆಗೆ ಸಂಬಂಧಪಟ್ಟಂತೆ ಉತ್ತಮ ಅಂಶಗಳು. ಅನುಷ್ಠಾನಗೊಂಡ ಕಾಮಗಾರಿಗಳ ಕಡತಗಳನ್ನು 24-25ನೇ ಸಾಲಿನ ಸಾಮಾಜಿಕ ಪರಿಶೀಲನೆಗೆ ಸಂಬಂಧಪಟ್ಟಂತೆ ಕಡತಗಳ ನಿಯಮಾನುಸಾರವಾಗಿ ನಿರ್ವಹಿಸಲಾಗುತ್ತದೆ. ಈ ಯೋಜನೆಯ ಪ್ರತಿ ಅಂದಾಜು ಪಟ್ಟಿ, ಕಾಮಗಾರಿ ಪ್ರಾರಂಭ ಪತ್ರ, ನಮೂನೆಗಳು 1-7 ಹಾಗೂ ಉದ್ಯೋಗ ಚೀಟಿಗೆ ಸಂಬಂಧಪಟ್ಟಂತೆ ವಹಿಗಳು, ದಾಸ್ತಾನು ಮತ್ತು ವಿತರಣಾ ವಹಿ, ಅಕುಶಲ ಕೂಲಿಗಾರರ ಸಾಮಗ್ರಿ, ಅಕುಶಲ ಹಾಗೂ ಸಾಮಗ್ರಿ ನಗದು ಪುಸ್ತಕ, ಸಾಮಾಜಿಕ ಪರಿಶೀಲನೆ ನಡವಳಿಕೆಯನ್ನು ನಿರ್ವಹಿಸಿರುತ್ತಾರೆ. ಅನುಷ್ಠಾನಗೊಂಡ ಕಾಮಗಾರಿಗಳು ಸಾರ್ವಜನಿಕರಿಗೆ ಹಾಗೂ ವೈಯಕ್ತಿಕ ಫಲಾನುಭವಿಗಳಿಗೆ ಕಾಮಗಾರಿಗಳಿಂದ ಗ್ರಾಮಸ್ಥರಿಗೆ ಅನುಕೂಲಕರವಾಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿರುತ್ತದೆ. ಸಾಕಷ್ಟು ಕಾಮಗಾರಿಗಳಿಗೆ ನಾಮಫಲಕ ಅಳವಡಿಸಲಾಗಿರುತ್ತದೆ. ಅಕುಶಲ ಕೂಲಿಗಾರ ಮನೆ ಭೇಟಿ, ಅಕುಶಲ ಕೂಲಿಗಾರರ ಕೂಲಿ ಹಣ ವೈಯಕ್ತಿಕ ಬ್ಯಾಂಕ್ ಖಾತೆಗೆ ಜಮಾವಾಗಿರುವುದು ಕಂಡುಬಂದಿರುತ್ತದೆ. ಇದಿಷ್ಟು ಉತ್ತಮ ಅಂಶಗಳು. ನ್ಯೂನತೆಗಳಿಗೆ ಸಂಬಂಧಪಟ್ಟಂತೆ ಉದ್ಯೋಗ ಚೀಟಿಗಳಿಗೆ ಉದ್ಯೋಗ ಚೀಟಿ ಸಂಖ್ಯೆ 2/103 ಗುಲಾಬಿ ರಾಮ್ಕುಲಾಲ, ಉದ್ಯೋಗ ಚೀಟಿ ಸಂಖ್ಯೆ 2/138 ಸುಬ್ರಹ್ಮಣ್ಯ, 2/19 ಅರುಣ ಯೋಗಪ್ಪಗೌಡ, 2/28 ಗೋಪಾಲ ನಾಗಪ್ಪಗೌಡ,
2/206 ವನಜಾಕ್ಷಿ ದಿನೇಶ, 2/48 ಗಣೇಶ ಮಂಜಪ್ಪಗೌಡ, 2/55 ತಿಮ್ಮಪ್ಪ ಪೂಜಾರಿ ರಾಮ್ ಪೂಜಾರಿ, 2/73 ಲಲಿತಾ ಮಂಜಪ್ಪ, 2/80 ಲಲಿತಾ ಕಾಳಪ್ಪ, 2/103 ಪ್ರೇಮಸೇನ. ಸದರಿ ಉದ್ಯೋಗ ಚೀಟಿಗಳು ನಾವು ಮನೆ ಭೇಟಿ ಸಂದರ್ಭದಲ್ಲಿ ಅವರ ಹತ್ರ ಸಿಕ್ಕಿರುತ್ತದೆ. ಇನ್ನು ಕಾಮಗಾರಿ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಮುಳುಗೊಪ್ಪ ಗ್ರಾಮದ ದಾಸನಕೊಪ್ಪ ರಸ್ತೆಗೆ ಗ್ರಾವೆಲ್ ಹಾಕಿ ರಸ್ತೆ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿ ಸ್ಥಳದಲ್ಲಿ ನಾಮಫಲಕ ಅಳವಡಿಸಿದ್ದು ನಾಮಫಲಕದ ವಿವರ ಅಪೂರ್ಣವಾಗಿರುತ್ತದೆ. ಮುಳುಗೊಪ್ಪ ಗ್ರಾಮದ ಗದ್ದೆಮನೆ ಸಾರ್ವಜನಿಕ ರಸ್ತೆ ಗ್ರಾವೆಲ್ ಹಾಕಿ ರಸ್ತೆ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿ ಕೂಡ ಸ್ಥಳದಲ್ಲಿ ಕೂಡ ನಾಮಫಲಕ ಅಳವಡಿಸಿದ್ದು ವಿವರ ಅಪೂರ್ಣವಾಗಿರುತ್ತದೆ. ಮುಳುಗೊಪ್ಪ ಗ್ರಾಮದ ಪಾರ್ವತಿ, ಶೇಖರ್ ಶೆಟ್ಟಿ, ರತ್ನ ಮತ್ತಿತರ ಸಾರ್ವಜನಿಕ ತೆರೆದ ಬಾವಿ. ಸದರಿ ಕಾಮಗಾರಿ ಕೂಡ ಅದೇ ನಾಮಫಲಕ ಇದ್ದು ವಿವರ ಅಪೂರ್ಣವಾಗಿರುತ್ತದೆ. ಮುಳುಗೊಪ್ಪ ಗ್ರಾಮದ ಗದ್ದೆಮನೆ ಸರ್ವೆ ನಂಬರ್ 55 ಮತ್ತು 64ರ ಜಮೀನಿನಲ್ಲಿ ಮಳೆ ನೀರು ಪ್ರವಾಹ ನಿಯಂತ್ರಣ ಕಾಮಗಾರಿ. ಸದರಿ ಕಾಮಗಾರಿ ಸ್ಥಳದಲ್ಲಿ ನಾಮಫಲಕ ಅಳವಡಿಸಿದ್ದು ವಿವರ ಅಪೂರ್ಣವಾಗಿರುತ್ತದೆ. ಇನ್ನು ಮುಳುಗೊಪ್ಪ ಗ್ರಾಮದ ಚಿಕ್ಕಪೇಟೆ ಜಲಜಮ್ಮ ಗುಲಾಬಿ ರಾಧಮ್ಮ ಇವರ ಮನೆ ಹತ್ತಿರ ಸಾರ್ವಜನಿಕ ತೆರೆದ ಬಾವಿ. ಸದರಿ ಕಾಮಗಾರಿಯ ನಾಮಫಲಕ ಅಳವಡಿಸಿದ್ದು ನಾಮಫಲಕ ವಿವರ ಅಪೂರ್ಣವಾಗಿರುತ್ತದೆ. ಕೊಡಸೆ ಗ್ರಾಮದ ಕಗೋಡಿ ಕೆರೆ ಸಮಗ್ರ ಅಭಿವೃದ್ಧಿ ಕಾಮಗಾರಿ. ಸದರಿ ಕಾಮಗಾರಿಯ ಸ್ಥಳದಲ್ಲಿ ನಾಮಫಲಕ ಅಳವಡಿಸಿದ್ದು ನಾಮಫಲಕದಲ್ಲಿ ವಿವರ ಅಪೂರ್ಣವಾಗಿರುತ್ತದೆ. ಮುಳುಗೊಪ್ಪ ಗ್ರಾಮದ ಚಿಕ್ಕಪೇಟೆ ದೇವೇಂದ್ರ ಸತೀಶ ಮನೆ ವಿಭಾಗದಿಂದ ಆಲಮ ಜಮೀನಿನ ಪಕ್ಕ ಮಳೆ ನೀರು ಕಾಲುವೆ ನಿರ್ಮಾಣ. ಸದರಿ ಕಾಮಗಾರಿಯ ಸ್ಥಳದಲ್ಲಿ ನಾಮಫಲಕ ಅಳವಡಿಸಿದ್ದು ನಾಮಫಲಕ ಬಿದ್ದೋಗಿರುತ್ತದೆ. ಮುಳುಗೊಪ್ಪ ಗ್ರಾಮದ ಚಿಕ್ಕಪೇಟೆ ರಚ್ಚಶೆಟ್ಟಿ ಸರ್ವೆ ನಂಬರ್ 213ರಲ್ಲಿ ಕೃಷಿ ಬಾವಿ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿ ಸ್ಥಳದಲ್ಲಿ ನಾಮಫಲಕ ಅಳವಡಿಸಿದ್ದು ನಾಮಫಲಕ ಬಿದ್ದೋಗಿರುತ್ತದೆ. ಮುಳುಗೊಪ್ಪ ಗ್ರಾಮದ ಧರ್ಮಪ್ಪ ವಾಗ್ದೇವಿ ಅರುಣ ಮನೆ ಹತ್ತಿರ ಸಾರ್ವಜನಿಕ ಕುಡಿಯುವ ನೀರಿನ ಬಾವಿ. ಸದರಿ ಕಾಮಗಾರಿ ಸ್ಥಳದಲ್ಲಿ ನಾಮಫಲಕ ಅಳವಡಿಸಿದ್ದು ನಾಮಫಲಕ ಬಿದ್ದೋಗಿರುತ್ತದೆ. ಇನ್ನು ಇತರೆ ನ್ಯೂನತೆಗಳು ಡೈನಾಮಿಕ್ ವಾಲ್ ಇರುತ್ತದೆ, ಆದರೆ ಮಾಹಿತಿ ನಿರ್ವಹಿಸುವುದಿಲ್ಲ. ಅಕುಶಲ ಕೂಲಿಗಾರರ ಮಾಹಿತಿ ಕೊಡಲು ನಿರ್ವಹಿಸುವುದಿಲ್ಲ. ಇನ್ನು ಆಕ್ಷೇಪಣೆ ಪ್ರಕರಣಗಳು. ಇಲ್ಕುಂಜಿ ಗ್ರಾಮದ ಒಡೆಕೊಪ್ಪ ಚೆನ್ನಪ್ಪಗೌಡ ಮನೆಯಿಂದ ನಾಗರಾಜ ಇವರ ಮನೆಯವರಿಗೆ ರಸ್ತೆ ಪಕ್ಕ ಮಳೆ ನೀರು ಪ್ರವಾಹ ನಿಯಂತ್ರಣ ಕಾಲುವೆ. ಸದರಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಅಳತೆ ಪುಸ್ತಕ ಸಂಖ್ಯೆ 12393 ಪುಟ ಸಂಖ್ಯೆ 2, 7 ಹಾಗೂ 12ರಲ್ಲಿ ಅಳತೆ ದಾಖಲಿಸಿ ಅಳತೆ ಪುಸ್ತಕದಲ್ಲಿ ಸಂಬಂಧಪಟ್ಟ ಮೇಲಾಧಿಕಾರಿಯವರಿಂದ ಚೆಕ್ ಮೆಜರ್ಮೆಂಟ್ ನಿರ್ವಹಿಸದೆ 1,20,84 ರೂಗಳನ್ನು ಪಾವತಿಸಲಾಗಿದ್ದು ಸದರಿ ಮೊತ್ತವನ್ನು ಆಕ್ಷೇಪಣೆಗೆ ಗುರುತಿಸಲಾಗಿದೆ. ಇಲ್ಕುಂಜಿ ಗ್ರಾಮದ ಸರ್ವೆ ನಂಬರ್ 54, 55 ರತ್ನಾಕರ ಗಣೇಶ ಇವರ ಮನೆ ಜಮೀನಿನವರೆಗೆ ಮಳೆ ನೀರು ನಿಯಂತ್ರಣ ಕಾಲುವೆ. ಸದರಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಅಳತೆ ಪುಸ್ತಕ ಸಂಖ್ಯೆ 12393 ಪುಟ ಸಂಖ್ಯೆ 3 ಮತ್ತು 6ರಲ್ಲಿ ಅಳತೆ ದಾಖಲಿಸಿ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಚೆಕ್ ಮೆಜರ್ಮೆಂಟ್ ನಿರ್ವಹಿಸದೆ 88,480 ಪಾವತಿಸಲಾಗಿದ್ದು ಸದರಿ ಮೊತ್ತವನ್ನು ಆಕ್ಷೇಪಣೆ ಗುರುತಿಸಿದೆ. ಮುಳುಗೊಪ್ಪ ಗ್ರಾಮದ ಗದ್ದೆಮನೆ ಸರ್ವೆ ನಂಬರ್ 55 ಮತ್ತು 64ರ ಜಮೀನಿನ ಮಳೆ ನೀರು ಪ್ರವಾಹ ನಿಯಂತ್ರಣ ಕಾಲುವೆ. ಸದರಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಅಳತೆ ಪುಸ್ತಕ ಸಂಖ್ಯೆ 12,397 ಪುಟ ಸಂಖ್ಯೆ 91 ಮತ್ತು 12,393 ಪುಟ ಸಂಖ್ಯೆ 1 ಹಾಗೂ 2ರಲ್ಲಿ ಅಳತೆ ದಾಖಲಿಸಿ ಚೆಕ್ ಮೆಜರ್ಮೆಂಟ್ ನಿರ್ವಹಿಸದೆ 90,642 ರೂಗಳನ್ನು ಪಾವತಿಸಲಾಗಿದ್ದರೆ ಸದರಿ ಮೊತ್ತವನ್ನು ಆಕ್ಷೇಪಣೆ ಗುರುತಿಸಿದೆ. ಇನ್ನು ಮುಳುಗೊಪ್ಪ ಗ್ರಾಮದ ದಾಸನಕೊಪ್ಪ ರಸ್ತೆಗೆ ಗ್ರಾವೆಲ್ ಹಾಕಿ ರಸ್ತೆ ನಿರ್ಮಾಣ ಕಾಮಗಾರಿ. ಇದು ವಸೂಲಾತಿ ಪ್ರಕರಣ. ಸದರಿ ಕಾಮಗಾರಿಗೆ ನಾಮಫಲಕ ಮತ್ತು ಅಳತೆ ಪುಸ್ತಕ ಸಂಖ್ಯೆ 12,390 ಪುಟ ಸಂಖ್ಯೆ 45ರಲ್ಲಿ ಅಳತೆ ದಾಖಲಿಸಿ ಸಾಮಗ್ರಿ ಬಿಲ್ ಸಂಖ್ಯೆ 43ರಲ್ಲಿ 5,000 ರೂಗಳಿಗೆ MIS ನಿರ್ವಹಿಸಿ ಹಣ ಪಾವತಿಸಲಾಗಿದೆ. ಆದರೆ ಸದರಿ ಕಾಮಗಾರಿ ಸ್ಥಳ ಪರಿಶೀಲನೆ ಸಂದರ್ಭದಲ್ಲಿ ನಾಮಫಲಕ ವೈಯಕ್ತಿಕ ಕಾಮಗಾರಿಗೆ ಅಳವಡಿಸುವ ನಾಮಫಲಕದ ಅಳತೆ ಹೊಂದಿದ್ದು ಅಳತೆ ಪುಸ್ತಕದ ಅಳತೆಗಿಂತ ಕಾಮಗಾರಿ ಸ್ಥಳದಲ್ಲಿ ಇರುವ ನಾಮಫಲಕ ಅಳತೆ ಕಡಿಮೆ ಇರುವುದರಿಂದ ವಾಸ್ತವಕ್ಕಿಂತ ಹೆಚ್ಚುವರಿಯಾಗಿ ಅಳತೆ ದಾಖಲಿಸಿ ಪಾವತಿಸಲಾಗಿದ್ದು ಇದು ಯೋಜನಾ ಮಾರ್ಗಸೂಚಿಯ ಪ್ರಕಾರ 3,000 ರು ಮಾತ್ರ ಪಾವತಿಸಲು ಅವಕಾಶವಿರುವುದರಿಂದ 2,000 ರುಗಳನ್ನು ವಸೂಲಾತಿ ಗುರುತಿಸಲಾಗಿದೆ. ಇನ್ನು ಮುಳುಗೊಪ್ಪ ಗ್ರಾಮದ ಮಠದಲ್ಲಿ ಸ್ವಚ್ಛ ಸಂಕೀರ್ಣ ಘಟಕಕ್ಕೆ ಹೋಗುವುದಕ್ಕೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಯ ಸಾಮಗ್ರಿ ಸಂಖ್ಯೆ 58 ನಾಮಫಲಕದ ಬಾಕ್ಸು 5,200 ರೂಗಳಿಗೆ ನಮೂದಿಸಿ ಅಳತೆ ಪುಸ್ತಕ ಸಂಖ್ಯೆ
12,396 ಪುಟದ ಸಂಖ್ಯೆ 52ರಲ್ಲಿ 5,200ಗಳಿಗೆ ಅಳತೆ ದಾಖಲಿಸಿ ಎಂಎಸ್ ನಿರ್ವಹಿಸಿ ಪಾವತಿಸಲಾಗುತ್ತದೆ. ಯೋಜನೆಯ ನಿಯಮಾನುಸಾರದಲ್ಲಿ ನಾಮಫಲಕಕ್ಕೆ 5,000ಕ್ಕೆ ಮಾತ್ರ ಅವಕಾಶವಿದ್ದು ಹೆಚ್ಚುವರಿಯಾಗಿ 200 ಪಾವತಿಸಲಾಗಿದೆ. ಸದರಿ ಮೊತ್ತವನ್ನು ವಸೂಲಾತಿ ಗುರುತಿಸಿದೆ. ಇದಿಷ್ಟು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ. ಇನ್ನು ತೋಟಗಾರಿಕೆಗೆ ಸಂಬಂಧಪಟ್ಟಂತೆ ಆಕ್ಷೇಪಣಾ ಪ್ರಕರಣ. ಬೈಸೆ ಗ್ರಾಮದ ನಯನಪು ಗ್ರಾಮ ಇವರ ಜಮೀನು ಸೆಪ್ಟೆಂಬರ್ 59 ಅಡಿಕೆ ತೋಟ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿ ಅಳತೆ ಪುಸ್ತಕ ಸಂಖ್ಯೆ 12,442 ಪುಟ ಸಂಖ್ಯೆ 40ರಲ್ಲಿ 25 ಗುಂಡಿಗಳಿಗೆ ಅಳತೆ ದಾಖಲಿಸಿ ಎನ್ಎಂಎಸ್ ಸಂಖ್ಯೆ 9195ರಲ್ಲಿ 6 ಮಾನವರಿಗೆ 1,896ಗಳನ್ನು ಎಂಐಎಸ್ ನಿರ್ವಹಿಸಿ ಹಣ ಪಾವತಿಸಲಾಗುತ್ತದೆ. ಆದರೆ ಸದರಿ ಕಾಮಗಾರಿ ಸ್ಥಳ ಪರಿಶೀಲನೆ ಸಂದರ್ಭದಲ್ಲಿ ಯಾವುದೇ ಗಿಡಗಳು ಕಂಡು ಬಂದಿರುವುದಿಲ್ಲ. ಆದ್ದರಿಂದ ಯೋಜನೆಯ ಉದ್ದೇಶ ಈಡೇರದೇ ಇರುವುದರಿಂದ ಸದರಿ ಕಾಮಗಾರಿ ಪಾವತಿಸಿದ 1,896ಗಳನ್ನು ಆಕ್ಷೇಪಣೆ ಗುರುತಿಸಿದೆ. ಈ ಮಳೆ ಬಂದು ಅನಾಹುತ ಆಗಿದೆ. ಅದು ಮತ್ತೆ ಯಾವುದೇ ಗಿಡ ನಮ್ಮ 3 ಗಿಡ ಇದೆ. ಹಾಕಿದ್ರೆ 1,089 ರೂಪಾಯಿ 3 ಗಿಡ ಇದೆ. ಎಷ್ಟು ಹಾನಿ ಆಗಿದೆ ನಾನೇ ಅಂದ್ರೆ ಅದೇ ಹಾನಿ ಆಗಿದೆ. ಮಳೆ ಬಂದು ನೀರಿನ ಹಾನಿ ಆಗಿದೆ. ಅಷ್ಟು ಗಿಡ ಕೊಳ್ತೋಗಿದೆ. ಆದ್ರೆ ಗಿಡ ಇವೇ ಇಲ್ಲ ಅಂತ ಹೇಳಿದ್ರೆ ಮಳೆ ಕಾಮಗಾರಿ ಗುಂಡಿ ಗಿಡ ಇದೆ ಹೋಗಿ ರೀಪ್ಲಾನ್ ಮಾಡಕ್ಕೆ ಫೋಟೋಸ್ ಇದೆ ತಗೋಬೋದ ನೋಡಿ. ನೀವು ಹಾಕಿದ್ರೆ ನೋಡಿ ಎಷ್ಟು ಗಿಡ ಇದೆ. ಏನು ಇಲ್ಲ ಅಂತ ಹೇಳಿದ್ರಪ್ಪ. ನೀವು ರಿಕವರಿ ಹಾಕ್ಬಿಟ್ರೆ ವೈಯಕ್ತಿಕ ಫಲಾನುಭವಿ ಪಡೆಯೋದಕ್ಕಿಂತ ರಕ್ಷಣೆ ಮಾಡ್ಕೊಳ್ಳೋದು. ಅಲ್ಲ ಅದು ಅವರಿಗೆ ಜವಾಬ್ದಾರಿ ಬರಬೇಕು. ಮಳೆ ಅನಾಹುತ ಆಗಿದೆ. ಅದು ನೀವು ನಿಮ್ಮ ಇಲಾಖೆ ಕಡೆಯಿಂದ ಮಾಹಿತಿ ಕೊಡಿ. ನಾವು ಇನ್ನು 15 ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಉತ್ತಮ ಅಂಶಗಳು. ಅನುಷ್ಠಾನ ಮಾಡಲಾದ ಕಾಮಗಾರಿ ಕಡತದಲ್ಲಿ ಅಂದಾಜು ಪಟ್ಟಿ ನಿರ್ವಹಿಸಿದ್ದು ಅಂದಾಜು ಪಟ್ಟಿಯಲ್ಲಿ ತಾಂತ್ರಿಕ ಮಂಜೂರಾತಿ ಸಂಖ್ಯೆ ದಾಖಲಿಸಿರುತ್ತಾರೆ. ಕಾಮಗಾರಿ ಕಡತದಲ್ಲಿ ಗುತ್ತಿಗೆದಾರರ ಕರಾರು ಒಪ್ಪಂದ ಪತ್ರ ನಿರ್ವಹಿಸಿರುತ್ತಾರೆ. ಕಾಮಗಾರಿ ಕಡತದಲ್ಲಿ ಮುಕ್ತಾಯ ವರದಿ ನಿರ್ವಹಿಸಿರುತ್ತಾರೆ. ಸಾಮಗ್ರಿ ಖರೀದಿಗೆ ಸಂಬಂಧಪಟ್ಟಂತೆ ಕಡತದಲ್ಲಿ ವೆಚ್ಚಗಳ ನಿರ್ವಹಿಸಿರುತ್ತಾರೆ ಹಾಗೂ ಪಿಡಿಒ ಅಧ್ಯಕ್ಷರ ದೃಢೀಕರಣ ಇರುತ್ತದೆ. ಕಾಮಗಾರಿ ಸ್ಥಳದಲ್ಲಿ ಸೂಕ್ತವಾಗಿದ್ದು ಸಾರ್ವಜನಿಕರಿಗೆ ಉಪಯೋಗವಾಗಿರುವುದು ಕಂಡುಬಂದಿರುತ್ತದೆ. ಲೋಪದೋಷಗಳು 15 ಹಣಕಾಸು ಗುರುವಹಿ ನಿರ್ವಹಿಸಿರುವುದಿಲ್ಲ. ಅನುಪಯುಕ್ತ ಸಾಮಗ್ರಿ ನಿರ್ವಹಣಾ ವಹಿಯನ್ನು ನಿರ್ವಹಿಸಿರುವುದಿಲ್ಲ. ಆಕ್ಷೇಪಣಾ ಪ್ರಕರಣಗಳು. ಕೊಡಸೆ ಗ್ರಾಮದ ಅರೋಡಿಯಿಂದ ಒಂದು ಗಂಟೆ ಮುಖ್ಯ ರಸ್ತೆಗೆ ಒಳಕಟ್ಟೆ ಹತ್ತಿರ ಸಾರ್ವಜನಿಕ ರಸ್ತೆಗೆ ಆರ್ಸಿಸಿ ಪೈಪ್ ಅಳವಡಿಸಿ ರಸ್ತೆ ಅಭಿವೃದ್ಧಿ. ಸದರಿ ಕಾಮಗಾರಿಯ ಕಡತದಲ್ಲಿ ಗುತ್ತಿಗೆದಾರರಾದ ಸಿ ರಮೇಶ್ ಕೆ ಇವರಿಗೆ ನಿರ್ವಹಿಸಿ ಅಳತೆ ಪುಸ್ತಕ ಸಂಖ್ಯೆ 12,391 ಪುಟ ಸಂಖ್ಯೆ 52, 55, 57, 54ರಲ್ಲಿ ಅಳತೆ ದಾಖಲಿಸಿ ಈ ಗ್ರಾಮ ಸ್ವರಾಜ್ಯದಲ್ಲಿ ದಿನಾಂಕ 5/7/2023ರಂದು 31,800ಗಳನ್ನು ಪಾವತಿಸಲಾಗುತ್ತದೆ. ಆದರೆ ಸದರಿ ಕಾಮಗಾರಿಯ ಕಡತದಲ್ಲಿ ಗುತ್ತಿಗೆದಾರರ ಕರಾರು ಪತ್ರದ ಗುತ್ತಿಗೆದಾರರ ಸಹಿ ನಿರ್ವಹಿಸಿರುವುದಿಲ್ಲ. ಆದ್ದರಿಂದ ಸದರಿ ಗುತ್ತಿಗೆದಾರರ ಕರಾರು ಪತ್ರ ನಿರ್ವಹಣೆ ಆಗದೇ ಇರುವುದರಿಂದ ಸದರಿ ಮೊತ್ತವನ್ನು ಆಕ್ಷೇಪಣೆ ಗುರುತಿಸಿದೆ. ಕೊಡಸೆ ಗ್ರಾಮದ ಅರೋಡಿ ಎಸ್ಟಿ ಕಾಲೋನಿ ಶೇಷಪ್ಪ ಗೌರಮ್ಮ ಮನೆ ಹತ್ತಿರ ಕುಡಿಯುವ ನೀರಿನ ಟ್ಯಾಂಕ್. ಸದರಿ ಕಾಮಗಾರಿಯ ಕಡತದಲ್ಲಿ ಗುತ್ತಿಗೆದಾರರಾದ ಸಿ ರಮೇಶ್ ಕೆ ಅವರಿಗೆ ನಿರ್ವಹಿಸಿದ್ದು ಅಳತೆ ಪುಸ್ತಕ ಸಂಖ್ಯೆ 12,391 ಪುಟ ಸಂಖ್ಯೆ 52, 54ರಲ್ಲಿ ಅಳತೆ ದಾಖಲಿಸಿ ಈ ಗ್ರಾಮ ಸ್ವರಾಜ್ ಪಾವತಿ ದಿನಾಂಕ 5/7/2023ರಂದು 19,293 ಪಾವತಿಸಲಾಗಿರುತ್ತದೆ. ಆದರೆ ಗುತ್ತಿಗೆದಾರರ ಸಹಿ ನಿರ್ವಹಿಸದೇ ಇರುವುದರಿಂದ ಸದರಿ ಮೊತ್ತವನ್ನು ಆಕ್ಷೇಪಣೆ ಗುರುತಿಸಿದೆ. ಇನ್ನು ವಸೂಲಾತಿ ಪ್ರಕರಣ. ಮುರುಗಪ್ಪ ಗ್ರಾಮದ ಚಿಕ್ಕಪೇಟೆ ತಿಮ್ಮಣ್ಣ ಮೊಹಮ್ಮದ್ ಇವರ ಮನೆ ಹತ್ತಿರ ಸಾರ್ವಜನಿಕ ರಸ್ತೆ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ ಅಂದಾಜು ಮೊತ್ತ 15,000 ಅನುಮೋದನೆ ಪಡೆಯಲಾಗಿದ್ದು ಗುತ್ತಿಗೆದಾರರಾದ ಶ್ರೀ ಗೋಪಗೌಡ ಇವರಿಗೆ ಕರಾರು ಪತ್ರ ನಿರ್ವಹಿಸಿರಲಾಗಿದೆ. ಅಳತೆ ಪುಸ್ತಕ ಸಂಖ್ಯೆ 12,391 ಪುಟ ಸಂಖ್ಯೆ 35ರಿಂದ 36 215 ಮೀಟರ್ 215 ಮೀಟರ್ ನಿರ್ಮಾಣ ಮಾಡುವುದಕ್ಕೆ ಅಳತೆ ದಾಖಲಿಸಿ ಈ ಗ್ರಾಮ ಸ್ವರಾಜ್ಯದಲ್ಲಿ ಪಾವತಿಸಲಾಗುತ್ತದೆ. 15,000 ಪಾವತಿಸಲಾಗುತ್ತದೆ. ಆದರೆ ಸ್ಥಳ ಪರಿಶೀಲನೆ ಸಂದರ್ಭದಲ್ಲಿ 30 ಮೀಟರ್ ಮಣ್ಣಿನ ಕೆಲಸ ಮಾತ್ರ ನಿರ್ವಹಿಸಲು ಕಂಡು ಬಂದಿದ್ದು 15,152.65 ಮೀಟರ್ಗಳಿಗೆ ಹೆಚ್ಚುವರಿಯಾಗಿ ಅಳತೆ ದಾಖಲಿಸಿದ್ದು 1 ಮೀಟರ್ಗೆ 72.80ಗಳಂತೆ
ಒಟ್ಟು 11,111 ರೂಪಾಯಿ ಹೆಚ್ಚುವರಿ ಪಾವತಿಸಲಾಗಿದ್ದು ಸದರಿ ಪಾವತಿ ಮೊತ್ತವನ್ನು ವಸೂಲಾತಿಗೆ ರೂಪಿಸಿದೆ. ಇನ್ನು ಗ್ರಾಮ ಪಂಚಾಯತ್ ಆಕ್ಷೇಪಣೆ ಪ್ರಕಾರ ಮುಳುಗೊಪ್ಪ ಗ್ರಾಮ ಪಂಚಾಯಿತಿಯ ಚಿಕ್ಕಪೇಟೆ ಸರ್ಕಾರಿ ಪ್ರೌಢಶಾಲೆ ವಿಕಲಚೇತನ ಮಕ್ಕಳಿಗಾಗಿ ರ್ಯಾಂಪ್ ನಿರ್ಮಾಣ ಸದರಿ ಕಾಮಗಾರಿ ಕಡತದಲ್ಲಿ ಗುತ್ತಿಗೆದಾರರಾದ ಸಿ ಬಿ.ಟಿ. ರಮೇಶ್ ಅವರಿಗೆ ನಿರ್ವಹಿಸಿದ್ದು ಅಳತೆ ಪುಸ್ತಕ ಸಂಖ್ಯೆ 12,470 ಸಂಖ್ಯೆ 11ರಿಂದ 13 ಅರ್ಧ ದಾಖಲಿಸಿ ವಿಕ್ರಾಂತ್ ಪಾವತಿ ದಿನಾಂಕ 5/1/2046 ಪಾವತಿ ಮಾಡಲಾಗಿದೆ. ಸದರಿ ಕಾಮಗಾರಿ ಕಡತದಲ್ಲಿ ಗುತ್ತಿಗೆದಾರರ ಕರಾರು ಪತ್ರದಲ್ಲಿ ಗುತ್ತಿಗೆದಾರರ ಸಹಿ ನಿರ್ವಹಿಸಿರುವುದಿಲ್ಲ. ಆದ್ದರಿಂದ ಸದರಿ ಗುತ್ತಿಗೆದಾರರ ಕರಾರು ಪತ್ರ ನಿರ್ವಹಣೆ ಆಗದೇ ಇರುವುದರಿಂದ ಯೋಜನೆಯ ಮಾರ್ಗಸೂಚಿ ಉಲ್ಲಂಘನೆಯಾಗಿದ್ದು ಆದ್ದರಿಂದ ಸದರಿ ಕಾಮಗಾರಿ ಪಾವತಿ ಮೊತ್ತ 46,396 ಆಕ್ಷೇಪಣೆ ಗುರುತಿಸಿದೆ. ಇದಿಷ್ಟು ನಮ್ಮ ವರದಿ. ಯಾವುದೇ ಯೋಜನೆಗಳನ್ನ ಮುಂಚೆ ನಾವು ಅಗ್ರಿಮೆಂಟ್ ವರ್ಕ್ ಅಗ್ರಿಮೆಂಟ್ ಇದೆಯಲ್ಲ ಅದಕ್ಕೆ ಫಸ್ಟ್ ಮಾಡ್ತೀವಿ. ಆವಾಗ ಮೇಂಟೈನ್ ಮಾಡ್ತಾರೆ ನಿಮ್ಗೆ ಹೊಣೆಗಾರಿಕೆ ಅವರು ಅರ್ಥ ಮಾಡ್ಕೋಬೇಕು. ಈಗ ನಾವೆಷ್ಟೇ ಹೇಳ್ಬೋದು ಮಾಡಿ ಅಂತ ಅವರು ಅರ್ಥ ಮಾಡ್ಕೋಬೇಕು. 1 ವರ್ಷ ಈಗ ಆಗಲ್ಲ, ನೆಕ್ಸ್ಟ್ ಇಯರ್ಗಾದರೂ ಸ್ವಲ್ಪ ನಾವು ಹೇಳ್ತೀವಿ ಆಗುತ್ತೆ ಅಂತ. ಅದು ಒಂದು 50% ಆದರೂ ಮಧ್ಯೆ ಆದರೆ ಇನ್ನೊಂದು 50% ಮಾಡೋದು. ಎಲ್ಲದೂ ಲಾಸ್ಟ್ ಮೂಮೆಂಟ್ಗೆ ಇರ್ತಾರೆ. ಕೆಲವು ನಿಮಗೆ ಲ್ಯಾಂಡ್ ಮಧ್ಯೆ ಬಂದಿರುತ್ತೋ ಇಲ್ಲ ನಂಗೆ ಗೊತ್ತಿಲ್ಲ. ನಮಗೆ ಅಂತ ಲ್ಯಾಂಡ್ ಸೇಲ್ ಆಗಿ ಬರುತ್ತೆ. ನಮ್ಮಲ್ಲಿ ಆಗಿರಲ್ಲ, ಲ್ಯಾಂಡ್ ಸೇಲ್ ಆಗಿ ಬರದೇ ಒಂದು ತಿಂಗಳು 15 ದಿನ ಆಮೇಲೆ ಅದು ಲಾಕ್ ಆಯಿತು. ಆ ಐಟಮ್ ಕೊಂಡ್ಲಾಕು ಈ ಐಟಮ್ ಕೊಂಡ್ಲಾಕು ಅಂತ ಹೇಳಿ ಅದು ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಮೊದಲೇ ಇತ್ತು ಅಂದರೆ ನಿಮ್ಮ ಮೊದಲೇ ಮುಗಿಸೋದು ಒಳ್ಳೆಯದು. ಕೆಲವೊಂದು ಕಾಮಗಾರಿ ಮಾಡ್ಲಿಕ್ಕಾಗಲ್ಲ. ಏಪ್ರಿಲ್ ಮೇ ಮಳೆ ನವೆಂಬರಿಂದ ನವೆಂಬರ್ ಡಿಸೆಂಬರಲ್ಲಿ ಅಡಿಕೆ ಕೊಯ್ದು ಗದ್ದೆ ಕೊಯ್ದು ಇರುತ್ತೆ. ಕೆಲಸಕ್ಕೂ ಜನ ಯಾರು ಬರಲ್ಲ ಅಂತ ಇದ್ರು ಜನವರಿ ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡ್ತಾರೆ. ಅವರಿಗೂ ಗೊತ್ತಿರುತ್ತೆ ಅದಕ್ಕೆ ವರ್ಕ್ ಮಾಡಬೇಕಂದ್ರೆ. ಕೆಲವು ಸಿಮೆಂಟ್ ವರ್ಕ್ ಎಲ್ಲ ಒಂದೇ ದಿನಕ್ಕೆ ಮಾಡಿ ಮುಗಿಸೋಕ್ಕಾಗಲ್ಲ. ಹೋಗಿ ಇಷ್ಟು ಮಾಡಿ ಇಷ್ಟಿನ ಆದಮೇಲೆ ಮಾಡಬೇಕು ಅನ್ನೋದೆಲ್ಲ ಇರುತ್ತೆ. ಆ ಥರದ್ದಾಗಿದ್ದಾಗ ಅವರು ಫಸ್ಟೇ ಒಂದು ಪ್ಲ್ಯಾನ್ ಮಾಡಿಕೊಂಡು ಗಂಟೆಗೆ ಫಸ್ಟ್ ಮಾಡಬೇಕು. ನೆಕ್ಸ್ಟ್ ಅಜೆಂಡಾ ಸಾರ್ವಜನಿಕರಿಂದ ಸಾರ್ವಜನಿಕರಿಗೆ ತುಂಬ ಕಡಿಮೆ ಬಂದಿದೆ. ನಾನು ನೋಡ್ತಾ ಮುಂದೆ ನಾನು ಹೇಳಿದ್ದು ಇದು ಮಹಾತ್ಮ ಗಾಂಧಿಯವರ ಒಂದು ಕನಸಿನ ಕೂಸು. ಗ್ರಾಮ ಸಭೆ, ಜಿಲ್ಲಾ ಪಂಚಾಯತ್ ಒಂದು ಹಂತದಲ್ಲಿ ಆಡಳಿತ ಇರಬೇಕು ಅಂತ ಹೇಳಿ ಅವರೊಂದು ಕನಸಿನ ಕೂಸು. ಅದರ ಪ್ರಕಾರ ಈ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಂತ ಆಗಿದೆ.
ಇಂತಹ ಸಭೆ ಇದು ಎಷ್ಟು ಒಳ್ಳೆಯ ಸಭೆ, ಇದರಲ್ಲಿ ಎಷ್ಟು ಚರ್ಚೆ ಮಾಡೋದಿರುತ್ತೆ. ಇದರಿಂದ ಗ್ರಾಮಸ್ಥರು ತಮಗೆ ಬೇಕಾಗಿದ್ದು ಏನಾದರೂ ಒಂದು ಸಾರ್ವಜನಿಕ ರಸ್ತೆ, ಈಗ ಬಾವಿ ಅವೆಲ್ಲ ಕೇಳಕ್ಕೆ ಮತ್ತೆ ಏನಾದ್ರು ಪ್ಲಾನ್ ಮಾಡಲಿಕ್ಕೆ ಅವಕಾಶ ಇದೆ. ಇಷ್ಟು ಕಡಿಮೆ ಮಟ್ಟದಲ್ಲಿ ಒಂದು 10% ಜನ ಇಲ್ಲ. ಇದು ತುಂಬಾ ಬೇಸರದ ಸಂಗತಿ. ಅದೇ ಒಬ್ರು ಅಧಿಕಾರಿ ಬರಲಿಲ್ಲ ಅಂದ್ರೆ ಹೆಂಗ್ ಮಾತಾಡ್ತಾರೆ. ಆದ್ರೆ ಇದು ಉಪಯೋಗ ಆಗ್ತಾ ಇರೋದು ಯಾರಿಗೆ? ಪಬ್ಲಿಕ್ಸಿಗೆ ಅಲ್ವಾ? ಇಷ್ಟು ದೊಡ್ಡ ಗ್ರಾಮ ಪಂಚಾಯತಿ, ಈ ಗ್ರಾಮ ಪಂಚಾಯತಿ ಒಳ್ಳೆ ಹೆಸರಿದೆ ಮೂಡುಗುಪ್ಪ ಗ್ರಾಮ ಪಂಚಾಯತಿಗೆ. ಅಂಥದ್ರಲ್ಲಿ ಪಬ್ಲಿಕ್ಸು ಇಷ್ಟು ಪ್ರಮಾಣದಲ್ಲಿ ಕಡಿಮೆ ಬಂದಿರೋದು ತುಂಬ ಬೇಸರ. ಹೋಗಿ 12 ಜನ ಈಗ ಪಬ್ಲಿಕ್ಸ್ ಬಂದಿದ್ರು, ಹೋಗಿ ಅವ್ರ ಕೆಲಸ ಇದು ಎಲ್ಲ ಇದೆ. ನಿನ್ನೆ ಮೊನ್ನೆ ಮಳೆ ಬಂದಿದೆ, ಗದ್ದೆ ಎಲ್ಲ ಕೊಯ್ದೋದು ಎಲ್ಲ ಪ್ರಾಬ್ಲಮ್ ಇರುತ್ತೆ. ಅಟ್ಲೀಸ್ಟ್ ಗ್ರಾಮ ಪಂಚಾಯತಿ ಮೆಂಬರ್ಸ್ ಅವ್ರನ್ನ ಏನು ಆಯ್ಕೆ ಮಾಡಿ ಕಳಿಸಿರ್ತಾರಲ್ಲ ಅವರಾಗಲೇ ಇರಬೇಕು. ಎಷ್ಟು ಜನ? 12 ಜನದಲ್ಲಿ 7 ಜನ ಇದ್ದಾರೆ. ಫೋರಮ್ ಇದ್ರೆ ಆದ್ರೆ ಇಂಥ ಸಭೆಗಳಿಗೆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಯಾರು ಸೆಲೆಕ್ಟ್ ಮಾಡಿರ್ತಾರೆ ಅವ್ರು ಬರಬೇಕು. ಈಗ ಅವ್ರ ಪರವಾಗಿ ಅವರನ್ನ ಆಯ್ಕೆ ಮಾಡಿರ್ತಾರೆ. ಅವರ ಭಾಗದಲ್ಲಿ ಏನೇನು ಕೆಲಸ ಆಗಬೇಕು, ಏನಿದೆ, ಏನು ಬೇಕು ಅನ್ನೋದು, ಮತ್ತು ಈಗ ಆಗಿರೋ ಕಾಮಗಾರಿಗಳ ಬಗ್ಗೆ ಯಾವುದಾದ್ರೂ ಲೋಪದೋಷಗಳಿದ್ರೆ ಹೇಳಬೇಕು, ಚರ್ಚೆ ಮಾಡಬೇಕು. ಅದಕ್ಕೆ ಇಟ್ಟಿರೋದು ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆ ಅಂತ ಇಟ್ಟಿರೋದು. ನೆಕ್ಸ್ಟ್ ಗ್ರಾಮ ಪಂಚಾಯತ್ ಸದಸ್ಯ ಯಾರು ಅಭಿಪ್ರಾಯ ಸಲಹೆ ಸೂಚನೆಗಳನ್ನು ಕೊಡ್ಬೋದು ಈ ಸಂಬಂಧಪಟ್ಟ ಅದ್ರ ಬಗ್ಗೆ ಕಾಮಗಾರಿ 90% ಬೆಲೆ ಬಂದರೆ ಆಗಿರ್ಬೋದು ಅಲ್ವಾ? ನಮ್ಮಲ್ಲಿ ಆ ಥರ ಅಷ್ಟೇ ಕೇಳಿ ಕಾಮಗಾರಿ ಹೋಗೋಕ್ಕೆ ಕಳೆದ ವರ್ಷ ಹೆಚ್ಚು ಕಡಿಮೆ ಆಗ್ತದೆ. ಇದರಿಂದ ಆಗ್ತದೆ ಕಾಮಗಾರಿ ಹೋಗ್ತಾ ಕಂಡಿದ್ದು ನೇರವಾಗಿ ಹೇಳಿ. ಯಾಕೆಂದರೆ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಯಾರು 90% ಆಗಿಲ್ಲ, 10% ಆಗುತ್ತೆ ಅಂತ ಹೇಳಿಕ್ಕಾಗ ಅಂತ ಏನೈತೆ ಹೇಳಿ ಅಂತ ಹೇಳ್ತಾರೆ. ಅದು ಏನಾಯ್ತು ಸರ್, ನೀವು 3 ಗಂಟೆ ಕೆಲಸ ಆಗಿದೆ. ಮಾರ್ಚ್ ಏಪ್ರಿಲ್ 3 ಗಂಟೆ ಅನಂತರ 6 ತಿಂಗಳು ಕೆಲಸ ಆಗಲ್ಲ. ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಏಪ್ರಿಲಿಂದ ನೆಕ್ಸ್ಟ್ ಇದಕ್ಕೆ ಕ್ಲೋಸ್ ಮಾಡ್ತೀರಾ. ಇದು ಒಂದು ಕಾಮಗಾರಿ 3 ಸಲ ಬಿಲ್ ಬರುತ್ತೆ. ಪಬ್ಲಿಕ್ 3 ಸಲ ಬಿಲ್ ಆಗಿದೆ. ಆಯ್ತು, ಏನು ಮಾಡಲಿಕ್ಕಾಗ ಆರ್ಥಿಕ ವರ್ಷದಲ್ಲಿ ಏನು ಪೇಮೆಂಟ್ ಆಗುತ್ತೆ ಅದನ್ನ ನಾವು ಮಾಡ್ತೀವಿ. ಜನರಿಗೆ ಅರ್ಥ ಆಗಬೇಕಾಗಲ್ಲ. ಪ್ರತಿ ವರ್ಷ ಹೇಳ್ತಿರುತ್ತೆ. ಅವಾಗ ಗೊತ್ತಾಗುತ್ತೆ ನಾನು ಬರ್ದೇ ಇದ್ರೆ ನಾವು ಕೂಡ ಮದುವೆ ಇನ್ವಿಟೇಷನ್ ಕೊಡ್ತೇವೆ. ಇನ್ನೂ ಜಾಬ್ ಕಾರ್ಡ್ ವಿಷಯ ಹೇಳಿದ್ರಿ, ನೀವು ಮನೆಗೆ ಹೋಗ್ತೀರಾ ಅಂತ ಹೇಳಿ. ಮನೆಗೆ ಯಾರೋ ಕುಟುಂಬದ ಹಿರಿಯರು ಹೋಗೋದು ಜಾಬ್ ಕಾರ್ಡ್ ಇರ್ತದೆ. ನಮ್ಗೆ ಯಾವುದೋ ಒಂದು ವ್ಯಕ್ತಿ ಕೇಳಿ ಬಂದಿರ್ತೀರಾ, ನಾನು ಗೊತ್ತಿಲ್ಲ ಅಂತ ಹೇಳ್ತಾರೆ, ಅಷ್ಟು ಗಿಡ ಬಂದಿರ್ತಾರೆ. ಅವಾಗ ಏನು ಮಾಡಬೇಕಾಗುತ್ತೆ? ಜಾಬ್ ಕಾರ್ಡ್ ಅನ್ವೇಷಣೆ ಅಂದ್ರೆ ಏನು ಗೊತ್ತಾಗಿರ್ತದೆ ಸರ್ ಅವರಿಗೆ? ಜಾಬ್ ಕಾರ್ಡ್ ಕೊಟ್ಟಿರ್ತೀವಿ, ಕೆಲಸ ಮಾಡ್ತಾರೆ, ಅಕೌಂಟಿಗೆ ದುಡ್ಡು ಬರುತ್ತೆ. ಜಾಬ್ ಕಾರ್ಡ್ ಮಾತ್ರ ಇರ್ತದೆ. ಕೆಲವರು ಇನ್ನೂ ಗೊತ್ತಾಗಿರ್ತಾರೆ, ಗೊತ್ತೇ ಇಲ್ಲ ನಾನು ಜಾಬ್ ಕಾರ್ಡ್ ಕೊಟ್ಟಿದ್ದೆ ಅಂದ್ರೆ ನನ್ನ ಅಕೌಂಟಿಗೆ ಕೆಲಸ ಮಾಡಿ ನನ್ನ ಅಕೌಂಟಿಗೆ ದುಡ್ಡು ಬರುತ್ತೆ. ಅದ್ರನ್ನ ಲೋಪ ಆಗಿದೆಯಾ, ಅಮೌಂಟ್ ಬಂದಿಲ್ಲ, ಇನ್ನೊಂದು ಅಂದ್ರೆ ಓಕೆ ಕೇಳಿ ಕೆಲಸ ಆಗಿದೆ, ಇದ್ರ ಬಗ್ಗೆ ಮಾಹಿತಿ ಆಗಿದೆ ಅಂತ ಓಕೆ. ಜಾಬ್ ಕಾರ್ಡ್ ಕೇಳಿದಾಗ ಗೊತ್ತಿಲ್ಲ. ಈ ವಿಮರ್ಶ ಇದ್ರೆ ಏನಾಗಿತ್ತು ಮ್ಯಾಡಿಸನ್ ಸರಿಯಾಗಿ ಬಳಸ್ಕೊಂಡಿದ್ದಾರೆ. ನೆಕ್ಸ್ಟ್ ಇಯರ್ಗೆ ನಾವೇ ಜಾಸ್ತಿ ವಿಡಿಯೋ ಮಾಡ್ತೀವಿ. ಏನಾಗುತ್ತೆ ಗೊತ್ತಾ, ಈಗ 12 ಮೆಂಬರ್ ಇದ್ದೀವಿ. ನಮ್ಗೆ ಏನಾಗುತ್ತೆ ಅಂದ್ರೆ ಇದು ಎಲ್ಲರಿಗೂ ಬಂದ ಅಮೌಂಟ್ ನಮ್ಗೆ ಒಳ್ಳೆ ಕೊಡಲ್ಲ. 12 ಡಿವೈಡ್ ಆಗಿದೆ. ಯಾರೋ ಒಂದು 5 ಜನ ಕೆಲಸನೇ ಮಾಡಿಲ್ಲ ಅಂತ ಇನ್ನು ಉಳಿಕೆ 7 ಜನಕ್ಕೆ ಎಫೆಕ್ಟ್ ಆಗುತ್ತೆ. ಅದಕ್ಕೆ ನಾವು ಅದಕ್ಕೆ ನಾವು ವಿಡಿಯೋಗೆ ಪ್ರತಿ ಮೀಟಿಂಗ್ ಇದು ಮಾಡ್ತಿರ್ತೀವಿ. ಮತ್ತೆ ಕಾಮಗಾರಿನೇ ಕಮ್ಮಿ ಕೊಡಿ, ಕೆಲಸ ಮಾಡೋದು ಜಾಸ್ತಿ ಕೊಡಿ ಅಂತ ಕೇಳ್ತೀವಿ. ಕೂಡ ಬರ್ತಾ ಬರ್ತಾ ಕಡಿಮೆ ಹಾಗೆ ನಾವು ಓಪನಿಂಗ್ ಬಂದಾಗ 80 ಲಕ್ಷ ಇತ್ತು, ಇವಾಗ 45 ಲಕ್ಷಕ್ಕೆ ಸೀಮಿತ ಆಗಿದೆ. ಜನ ಕೇಳ್ತಾರೆ, ಹಣ ಅವಾಗ ಬಾವಿ ಕೊಡ್ತಿದ್ದ, ಇಷ್ಟು ಕೆರೆ ಕೊಡ್ತಿದ್ದ, ಇಲ್ಲಿ ಗ್ರಾಮ ಪಂಚಾಯತ್ ಮೆಂಬರ್ ನೀವೇ ಕೊಡ್ತೀರಾ ಅಂತ ಕೇಳ್ತಾರೆ. ಅದು ನಾವು ಅಧಿಕಾರಿಗಳೇ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ನೀವು ವಿಮರ್ಶ ಎಷ್ಟು ಖರ್ಚು ಮಾಡ್ತೀರಿ ಅದರಷ್ಟು ಮೇಲೆ ಮತ್ತೆ ವೈದ್ಯಕೀಯ ಕಾಮಗಾರಿಗಳು ಕೊಟ್ಟಿಗೆಗಳ ಬಂದಾಗ ಮೆಟೀರಿಯಲ್ ಹಾಕಿಸಿಲ್ಲ. ಇವಾಗ ಜಾಸ್ತಿ ಆಗಿ ಗ್ರೂಪ್ ವೈದ್ಯಕೀಯ ಕಂಪನಿ ಜಾಸ್ತಿ ಕೇಳ್ತಾರೆ.
ಅಲ್ಲಿ ಮೆಟೀರಿಯಲ್ ಅಮೌಂಟ್ ಜಾಸ್ತಿ ಆಗುತ್ತೆ, ನಮಗೆ ರೇಷಿಯೋ ಪ್ರಕಾರ ಕೊಡಿ ಬಸ್ ಅಂತ ಹೇಳ್ತೀರಾ. ನಾವು ಯಾವ ಥರ ಮಾಡ್ಬೋದು? ನಮ್ಮ ಮಧ್ಯಂತರ ಒಂದು 2 ಮೆಟೀರಿಯಲ್ ಕಳಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ ವೈದ್ಯಕ ಕಾಮಗಾರಿಗಳನ್ನ. ಅಭ್ಯರ್ಥರ ಈಗ ಮಧ್ಯಾಹ್ನದ ಮುಂಚೆ ಹೆಚ್ಚುವರಿ ಆಕ್ಷನ್ ಹೇಳ್ತಿದ್ರು, ಬಟ್ ಈಗ ಏನಿಲ್ಲ ಇನ್ನೂ ಕೆಲಸ ಆಗ್ತದೆ ನೋಡಿ ಮೇಡಮ್. ಇದರ ಪ್ರಕಾರ ನಮ್ಮಲ್ಲಿ ಕಮ್ಮಿ ಇಲ್ಲ, ಆದರೆ ನಮಗೆ ಮೆಟೀರಿಯಲ್ ಕಮ್ಮಿ ಆಗ್ತದೆ. ಕಾರಣ ಅಂತಂದ್ರೆ ಇವತ್ತು ನೀವು ಮಾಮೂಲಿ ಯಾವುದು ಶೌಚಾಲಯ ಇನ್ನೊಂದು ಸೇರಿಸಿ ಕ್ಯಾಂಟೀನ್ ಸೇರಿಸ್ತೀರಾ, ಆವಾಗ ಅಲ್ಲಿ ರೇಷಿಯೋ ಜಾಸ್ತಿ ಹೋಗುತ್ತೆ, ಅಂದರೆ ಮೆಟೀರಿಯಲ್ ಚಾರ್ಜ್ ಜಾಸ್ತಿ ಹೋಗುತ್ತೆ. ನಮಗೆ ವೈದ್ಯಕ ಕಾಮಗಾರಿಗಳು ಕೊಡ್ಲಿಕ್ಕೆ ಆಗಲ್ಲ, ಯಾಕೆ ಕೊಡೋಣ? ಈಗ ಒಂದು ಶೌಚಾಲಯ 5 ಲಕ್ಷ ಬಿಲ್ ಮಾಡ್ತೀವಿ, ಅಂಗನವಾಡಿ ಕಟ್ಟಡ ಇರ್ಬೋದು, ಅದೆಲ್ಲ ನಮ್ಮ ಕೊಟ್ಟಿಲ್ಲ. ಪಂಚಾಯತಿ ಕೊಡ್ತಾರೆ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಅಥವಾ MLA ಗ್ರಾಂಟ್ ಮಾಡ್ತದೆ ಹೊತ್ತು ಗ್ರಾಮ ಪಂಚಾಯತಿ ಮಾಡ್ತಾರೆ. 5 ಲಕ್ಷ ನೀವು ಕಟ್ಟಡ ಕೊಟ್ಟರೆ ಅಥವಾ ಏನಾದ್ರು ಸೈಟ್ ಕೊಟ್ಟರೆ 10 ಲಕ್ಷ ರೂಪಾಯಿ, 7 ಲಕ್ಷ ರೂಪಾಯಿ ಅದಕ್ಕೆ ಹೋಗುತ್ತೆ. ನಾವು ಹೆಚ್ಚು ಕಡಿಮೆ 7 ಲಕ್ಷ ಅಂದ್ರೆ ಕನಿಷ್ಠ 15 ಕೊಡುಗೆ ಕೊಡ್ತೀವಿ. ಅದಷ್ಟು ಲಾಸ್ ಅಲ್ಲ ಪಬ್ಲಿಕ್ಗೆ. ನಿಮ್ಗೆ ಯಾವುದು ಬರ್ತಾ ಇಲ್ಲ. ಎಲ್ಲ ಅಂಗಡಿ ಹಿಂದೆ ಬಂದಿದ್ದಕ್ಕೆ ಹಿಂದೆ ಬಂದು ಮೇಡಮ್ ನಮ್ದು 5 ಲಕ್ಷ ಆಗಿ ಮಧ್ಯಾಹ್ನ ಪಟ್ಟಿ ಓಪನಿಂಗ್ ಮೊದಲನೇ ವರ್ಷ ಕಟ್ಸಿದ್ದೀವಿ, ಅಂದ್ರೆ ಕಟ್ಸಿಲ್ಲ. ಈಗ ಈಗ ಬಿಲ್ಡಿಂಗ್ ಎಲ್ಲ ಬರ್ತಾ ಇದ್ದಲ್ಲ, ಆಯಾ ವರ್ಷದಲ್ಲಿ ಮಾಡಬೇಕು ಅಂತಲೇ ಇದೆ. ಈಗ 2 ವರ್ಷ ಎಲ್ಲ ಮುಂದೋಗಿ ಬರ್ತಾ ಇಲ್ಲ. ಈಗ ಬಂದಿದೆ ಬರ್ತಾರ, ನಾನು ಮಾಡ್ತಾರೆ, ವಾರ ಕೊಡ್ತಾರೆ, ಎಲ್ಲ ಮಾಡಿ ಕಾಂಟ್ಯಾಕ್ಟ್ ಯಾವುದು ಇಷ್ಟು ವೈದ್ಯಕ ಕಾಮಗಾರಿಗಳು ಸ್ವಲ್ಪ ಜಾಸ್ತಿ ಬೇಡಿಕೆ ಇದೆ ಮೇಡಮ್. ಒಂದು ವಾರ್ಡಲ್ಲಿ 25-30 ಕೊಟ್ಟಿಗೆ ವಹಿಸಿದ್ದಾರೆ ನಾವು ಕೊಟ್ಟಿದ್ದು 1 ಕೊಡುಗೆ ಆಯ್ತು. ಒಂದು ರೇಷನ್ ಪ್ರಕಾರ ಅವಾಗ ನಾವು ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ. ಮತ್ತೆ ನಾವು ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂಡು ಮತ್ತೆ ಅಡುಗೆ ತೊಟ್ಟಿಲ್ಲ ಇಷ್ಟು ನಮ್ಗೆ ಪಂಚಾಯತಿ ಹೋಗ್ತೀವಿ ಬರೋಣ ಅಂತ ಹೇಳ್ತೀರಾ, ಅದು ನಾವು ಕೊಟ್ಟಿದ್ರು ಜಿಲ್ಲಾ ಪಂಚಾಯತಿ ಹೋಗುತ್ತೆ. ಇಲ್ಲ ಅವ್ರು ಸರ್ ಹೇಳೋದಿಲ್ಲ, ನಮ್ಗೆ ರೇಷಿಯೋ ಬರೋಣ ಅಂತ. ಆದಾಯ ಹೋದ್ರೆ ನಮಗೆ ರೇಷಿಯೋ ತುಂಬಾ ಜಾಸ್ತಿ ಆಗ್ಬೇಕಲ್ಲ. ಇಷ್ಟು ಕೆಲಸ ಆಗಿದೆ, ನೀವು ಇವತ್ತು ಕೌಂಟ್ ಮಾಡಿ. ಹಳೆಯಲ್ಲಿ ಇವತ್ತಿನ 24-25 ನೋಡಿ ತುಂಬಾ ಇದೆ. ಅದ್ರ ಮೆಟೀರಿಯಲ್ ಅಮೌಂಟ್ ತುಂಬಾ ಕಮ್ಮಿ ಕೊಡ್ತಾ ಇದೆ. ಯಾಕೆ ನಾವು ಹಿಂದೆ ಫ್ರೀ ಆದ್ರೆ ಕೇಳಬೇಕಾದ್ರೆ ನಿಮ್ಮ ಮಾಡಬೇಕು. ಇನ್ನೂ ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಆಗ್ತಾ ಇಲ್ಲ ಅಮೌಂಟ್ ಪೆಂಡಿಂಗ್ ಅಂತ ಹೇಳ್ತೀರಾ, ನಾವು ಪಟ್ಟಿಗೆ ಸಿಕ್ಕಲ್ಲ, ಮೆಟೀರಿಯಲ್ ಪಟ್ಟಿಗೆ ಸಿಕ್ಕಲ್ಲ. ಅದು ಏನಾದ್ರು ಉದ್ಯೋಗ ಕತೆ ಮಾಡಿ ಜನ ಬರಲ್ಲ, ಈಗ ನಮ್ಮ ಮನೆ ಜನ ಬರಲ್ಲ, ಹೆಚ್ಚಿನ ಕಡೆ ಆಗುತ್ತೆ. ಅದು ರೇಷೋ GP ವೈಸ್ GP ವೈಸ್ ಆನ್ಯುವಲಿ GP ವೈಸ್ ಮಾಡ್ತಾರೆ, DP ವೈಸ್ ಮಾಡ್ತಾರೆ. ಟೋಟಲ್ ತಾಲೂಕಿಂದ ಅಲೋಟ್ಮೆಂಟ್ ಮಾಡಿ ಅಲ್ಲಿ ಇಲ್ಲಿ ತಾಲೂಕಿನ ಮಾಡಿದಾಗ ಏನಾಗ್ತದೆ ಸರ್, ನಾವು ಮಾತಾಡುವಾಗ ಕೆಲಸ ಮಾಡಿದ್ರೆ ಕಷ್ಟ ಮಾಡಿರ್ತಾರೆ, ಬಟ್ ನಮ್ಗೆ ಸಿಗಲ್ಲ. ಅದನ್ನ ಕೇಳ್ತಾ ಇದ್ದೀವಿ, ನಿಮ್ಗೆ ಏನಾದ್ರು ಮಾತಾಡ್ಬೇಕಂತ ಇವಾಗ ಉದ್ದೇಶನೇ ಅಷ್ಟೇ, ಕೂಲಿ ಕೆಲಸ ಕೂಲಿ ಕೊಟ್ಟಾಗಲ್ಲ ಸರ್. ಇವತ್ತು ಮಣ್ಣು ಕೆಲಸ ಮಾಡ್ತೇವೆ, ಮಳೆ ನೋಡಿ 6 ತಿಂಗಳು ಮಳೆ ಬಂದಿರ್ತದೆ. ಇವತ್ತು ಕಾಲೇ ಮಾಡಿದ್ವಿ, ಜಸ್ಟ್ ಪರೀಕ್ಷೆ ಬರಲಿಲ್ಲ, ಕಾಲೇ ಮುಚ್ಚೋಗಿರ್ತದೆ. ಅದೇನಿತ್ತು ಅಲ್ಲ, ಅದೇ ಉದ್ಯೋಗ ಆಯ್ತಲ್ಲ ಅಷ್ಟೇ. ಜನರಿಗೆ ಉದ್ಯೋಗ ನಮ್ಮ ಕಾಂಗಾಯ ಆಗತ್ತೆ, ನಾವು ಹುಡುಕೋಬೇಕು. ಪರಿಶೀಲನೆ ಉದ್ದೇಶ ಆಗುತ್ತೆ, ನೀವು ಮಾಡ್ತಾರೆ ಉದ್ಯೋಗ ಕೊಡೋದಂತೆ ಫೋಟೋ ತೆಕ್ಕೊಂಡಿರ್ತಾರಲ್ಲ, ಆ ತೆಕ್ಕೊಂಡು ಹಾಗಾದ್ರೆ ಮೇಡಮ್ ಅದು ಒಂದಿಷ್ಟು ವರ್ಷ ಬಾಳ್ಕೆ ಬರಬೇಕು. ಅದೇ ನಮ್ಮ ಮೆಟೀರಿಯಲ್ ಕಾಂಗ್ರೆಸ್ ಡ್ರೈನೇಜ್ ಮಾಡಿದ್ರೆ ಒಂದಿಷ್ಟು ವರ್ಷ ಮುಗಿದೋಗುತ್ತೆ. ಅದು ನೀವು ಮಣ್ಣು ತೆಗೆದು ಹಾಕ್ತೀರಾ, ಮುಂದಿಷ್ಟು ತುಂಬಿಕೊಡುತ್ತೆ, ಮತ್ತೆ ಮಣ್ಣು ತೆಗೆದು ಹಾಕ್ತೀರಾ, ಮುಂದಿಷ್ಟು ತುಂಬಿಕೊಡುತ್ತೆ. ಅದು ನಮ್ಮ ಕಾಂಗ್ರೆಸ್ ಕೆಲಸ ತೊಂದರೆ ಇಲ್ಲ, ಕೆಲಸ ಕಮ್ಮಿ ಅಂತ ಹೇಳ್ತೇವೆ, ಅದು ಉಳ್ಕೊಳ್ಳೋದು ಜನರಿಗೆ ಪರ್ಮನೆಂಟ್ ಆಗಿದೆ. ಜನ ಮತ್ತೆ ಏನಾಗಿದೆ, ಏನಾದ್ರು ಬೇಡ ಕಾಂಗ್ರೆಸ್ ಕ್ಲೋಸ್ ಮಾಡ್ತಾರ ಬಿಡಪ್ಪ, ಇದು ತುಂಬಿದೆ ಮತ್ತೆ ಅದನ್ನೇ ತೋಡ್ತದ ನಮ್ಮ ಅದು ಎಲ್ಲಾ ಕಡೆನೂ ಅದೇ ತರ ಆಗಲ್ಲ. ಎಲ್ಲ ಒಂದ್ ಕಡೆ ನೀವು ಅದಕ್ಕೆ ಸ್ವಲ್ಪ ಹಿಂದೆ ಒಂದ್ಸರಿ 10% ಬೇಸಿಗೆ ಮಾಡಿತ್ತು. ಅವಾಗ ಅದನ್ನ ಏನು ಕೇಳ್ತಾರೆ ಸರ್, ನಾನು ಕೇಳ್ತಿರೋದು ಮೆಟೀರಿಯಲ್ ವೈದ್ಯಕ ಕಾಮಗಾರಿ ಕೊಟ್ಟಿಗೆ ಎಲ್ಲ ಸ್ವಲ್ಪ ಜಾಸ್ತಿ ಕೊಡಿ ಪಂಚಾಯತ್ ಮೆಟೀರಿಯಲ್ 100% ಮೆಟೀರಿಯಲ್ ಮಾಡಿ ಲೇಬರ್ ಕೆಲಸ ಹೋಗುವ ಅಲ್ಲಿ ಸರ್ಕಾರಿ ಗೌರ್ಮೆಂಟ್ ಯೂಸ್ ಮಾಡಾಗ ಅದನ್ನೆಲ್ಲ ಇಟ್ಕೊಂಡೆ ಮಾಡಿದ್ವಿ. 40% ಅಸೆಂಟ್ ಕ್ರಿಯೇಟ್ ಮಾಡಿ 60% ಅಲ್ಲೇ ಕೆಲಸ ಮಾಡಿ ಅಂತಲೇ ಕೊಟ್ಟಿದ್ದಾರೆ. ಜಾಸ್ತಿ ಮಾಡ್ತಾ ಹೋದ್ರೆ ನಿಮ್ಗೆ ಜಾಸ್ತಿ ಸಿಗ್ತಾ ಹೋಗುತ್ತೆ. ಈಗ ಒಂದು ಕೋಟಿ ಮಾಡಿದ್ರೆ 40 ಲಕ್ಷ ಮಾಡೋದು. ಅದೇ ಅದನ್ನ ಏನ್ ಮಾಡ್ತೀವಿ ಸರ್, ಮಧ್ಯಾಹ್ನ ಈ ಸಾರ್ವಜನಿಕ ಶಾಲೆಗಳಿತ್ತು, ಅದನ್ನ ನೀವು ಕೊಟ್ಟಾಗ ನಮಗೆ ಕೊಟ್ಟಿಗೆ 50 ಸಾವಿರ ಆದ್ರೆ ಅದು 5 ಲಕ್ಷ ಕೊಡ್ತೀರ ನೀವು. ಅದಕ್ಕೆ ಮೆಟೀರಿಯಲ್ ರೇಟ್ 80% ಆಗುತ್ತೆ. 60% ಅಂದ್ರೆ ನೀವು 5 ಲಕ್ಷಕ್ಕೆ 3 ಲಕ್ಷ ಮೆಟೀರಿಯಲ್ ಆಗುತ್ತೆ, ಅದು ನಮ್ಗೆ ಹೊರೆ ಆಗುತ್ತೆ. ಪಂಚಾಯತಿ ಬೇಡ ಅಂತ ನಾವು ಕೇಳ್ತಾ ಇದ್ದೀವಿ. ಅದನ್ನ ನೀವು ಏನಂತ ಮಾಡ್ತೀವಿ? ಪಂಚಾಯತ್
ಒಂದೆರಡು ಕಡೆ ನೋಡಿದಾಗ ಒಂದೆರಡು ಗ್ರಾಮ ಪಂಚಾಯತ್ ಇಟ್ಕೊಂಡಿಲ್ಲ ಅವ್ರು ಕಟ್ಸಿದ್ರೆ ನಾವು ಕಟ್ಬೇಕಂತ ಹೇಳಿ ಯಾರು ಕಟ್ಟಿದ್ರೆ ಹಿಂಗೆ ಇರ್ಬೋದು. ಇಲ್ಲಿ ಒಂದು ಗ್ರಾಮ ಸಭೆಯನ್ನು ಉದ್ದೇಶಿಸಿ ಗ್ರಾಮ ಪಂಚಾಯತ್ ಸದಸ್ಯರನ್ನು ಎಲ್ರಿಗೂ ನನ್ನ ನಮಸ್ತೆ. ಈ ದಿನ 2023-24 ಸಾಲಿನ NRH ಮತ್ತೆ 15ನೇ ಹಣಕಾಸು ತಾಲೂಕು ಪಂಚಾಯಿತಿ ಕಾಮಗಾರಿಗಳು ಜೊತೆಗೆ ಜಿಲ್ಲಾ ಪಂಚಾಯಿತಿಯ ಕೆಲಸಗಳ ಬಗ್ಗೆ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಗಳನ್ನ ಇಟ್ಕೊಂಡಿದ್ದೀವಿ. ನಾನು ನೋಡಿದಾಗ ಇವತ್ತು ಅಷ್ಟೊಂದು ಇವರಿಗೆ ಜನನ ಕಮ್ಮಿ, ಜೊತೆಗೆ ಮೆಂಬರ್ಸು ಕಮ್ಮಿ ಆಗ್ತಿರುತ್ತೆ. ಯಾಕಂದ್ರೆ ಪ್ರತಿ ಗ್ರಾಮ ಸಭೆಗೆ ನಾನು ನೋಡಿದಾಗ ಎಲ್ಲರೂ ಬರ್ತಿದ್ರು, ಇವತ್ತು ಕಮ್ಮಿ ಆಗಿದ್ದು ನನಗೆ ಅದೇ ಯಾರು ಪ್ರಾಬ್ಲಮ್ ಬರಲಿಲ್ಲ ಅಂತ ಅನಿಸ್ತು. ಜೊತೆಗೆ ಜನರು ಕೂಡ ಸ್ವಲ್ಪ ಕಮ್ಮಿ ಆಯಿತು, ಪ್ರಶ್ನೆಗಳು ಕಮ್ಮಿ ಆಯಿತು. ಯಾವ್ದಾದ್ರು ತಪ್ಪುಗಳು ನಾವು ಹೇಳಿದಾಗ ತಪ್ಪುಗಳು ಯಾವ್ದಾದ್ರು ಇದ್ರೆ ಕೇಳ್ರಿ, ಅದಕ್ಕೆ ಏನು ಮುಲಾಜಿಲ್ಲ. ತಪ್ಪಾಗಿದ್ದು ಸರಿ ಮಾಡ್ಸ್ಕೊಂಡು ಹೋಗೋಕ್ಕೆ ಇರೋದು ಪಂಚಾಯಿತಿ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪಂಚಾಯತ್ ಅಧ್ಯಕ್ಷರಿಗೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಈ ಗ್ರಾಮ ಸಭೆಯ ಗ್ರಾಮ ಸಭೆ ಉದ್ದೇಶಿಸಿ ಗ್ರಾಮ ಸಭೆಯ ವೇದಿಕೆ ಮೇಲಿರ್ತಕ್ಕಂಥ ಅಧ್ಯಕ್ಷತೆ ನನಗೆ ತುಂಬ ಖುಷಿ ಅನಿಸ್ತಾ ಇದೆ ಈ ಒಂದು ಗ್ರಾಮ ಸಭೆ. ಅದೇ ನನಗೆ ನಾನು ಹಿಂದೆ ಒಂದ್ಸರಿ CSR ಜೊತೆಗೆ ಇಲ್ಲಿ ಬಂದಿದ್ದೆ. ಇಲ್ಲಿ ಕೆಲವು ಪಬ್ಲಿಕ್ಸಿನ ಕ್ವಶನ್ ಎಲ್ಲ ಕೇಳಿ ರಾತ್ರಿಯಿಂದ ಏನು ಕೇಳ್ತಾರೋ ಏನು ಹೆಂಗೆ ಅವರಿಗೆ ಅರ್ಥ ಮಾಡೋದು ಏನು ಅಂತ ಸ್ವಲ್ಪ ಭಯ ಆಗಿತ್ತು ನನಗೆ. ಬಂದಿಲ್ಲ, ಅದರಿಂದ ಜಾಸ್ತಿ ಕ್ವಶನ್ ಬಂದಿಲ್ಲ. ನನಗೆ ತುಂಬ ಬೇಜಾರಾಗಿತ್ತು. ಹಾಗೆ ನಾನು ಹೇಳಿದೆ, ನನಗೆ ಭಾಳ ಬೇಜಾರಾಗಿತ್ತು. ಇಷ್ಟು ಪ್ರಮಾಣ ಕಡಿಮೆ ಪ್ರಮಾಣದಲ್ಲಿ ಬಂದಿದ್ದಾರೆ. ಆಮೇಲೆ ಇದು ಗ್ರಾಮ ಪಂಚಾಯತಿ ಸದಸ್ಯರುಗಳಲ್ಲೇ 5 ಜನ ಬಂದಿಲ್ಲ, ಅವರು ಬರಬೇಕಾಗಿತ್ತು. ಇದು ತುಂಬ ಒಳ್ಳೆಯ ಪ್ರೋಗ್ರಾಮ್. ಇದು ತುಂಬ ಏನು ಜನರಿಗೆ ಕೆಲವರು ಗೊತ್ತಿರಲ್ಲ. ಇಲ್ಲಿ ನಾನು ನೋಡಿಗೆ ಇದೆಲ್ಲ ಓದಿ ಹೇಳಿದಾಗ ನಿಮ್ಮಲ್ಲಿ ಕ್ವಶನ್ ಜಾಸ್ತಿ ಬರಲಿಲ್ಲ ಅಂದರೆ ಇಲ್ಲಿ ಪಾರದರ್ಶಕವಾಗಿ ತುಂಬ ನೀಟಾಗಿ ಕೆಲಸ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ನಮ್ಮ PDO ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಕೊಳ್ತೀನಿ. ಇಲ್ಲ ಅಂದರೆ ಬೇರೆ ಹೋದಾಗೆಲ್ಲ ಗೊತ್ತಾಗುತ್ತೆ, ತುಂಬ ಏನು ಕ್ವಶನ್ ಕೇಳ್ತಾರೆ, ಅದಾಗಿಲ್ಲ ಇದಾಗಿಲ್ಲ, ಅದು ಕಂಪ್ಲೀಟ್ ಇಲ್ಲ, ಅಲ್ಲಿ ಮಾಡೇ ಇಲ್ಲ, ಇಲ್ಲಿ ಬಿಲ್ ಮಾಡ್ಯಾರ ಅಂತಾರೆ. ಬಟ್ ಇಲ್ಲಿ ಆ ಥರದ್ದು ಯಾವುದೂ ನನ್ನ ಗಮನಕ್ಕೂ ಬಂದಿಲ್ಲ. ನಾನು ನೋಡಿದೆ, ನಮ್ಮ ಆಫೀಸ್ ಕೆಲಸನೇ ಮಾಡ್ಕೊಳ್ತಾ ಅದ್ರ ಜೊತೆಗೆ ಇದೇನು ಹೇಳಿದ್ರು ಅದನ್ನೇ ನೋಡಿದೆ.